ಭಾಗ. ಜಯತಿ ಪರಾಶರಸೂನು ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಹಾಸ್ಯಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ. ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಆಚಾರ್ಯರ ಸ್ತೋತ್ರದ 5 ಪದ್ಯಗಳನ್ನು ನಿನ್ನೆ ನಾವು ನೋಡಿದ್ದೆವು. ಆ ಸ್ತೋತ್ರದ 6ನೆಯ ಪದ್ಯ ಪಶ್ಯತಾಂ ದುಃಖ ಸಂತಾನ ನಿರ್ಮೂಲನಂ ದೃಶ್ಯತಾಂ ದೃಶ್ಯತಾಮಿತ್ಯಜೇಷಾರ್ಚಿತಂ ನಶ್ಯತಾಂ ದೂರಗಂ ಸರ್ವದಾಪ್ಯಾತ್ಮಕಂ ವಶ್ಯತಾಂ ಸ್ವೇಚ್ಛಯಾ ಸಜ್ಜನೇಶ್ವಾಗತಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡಾನಂ ಪ್ರೀಣಯಾಮೋ ವಾಸುದೇವಂ ಅನ್ನುವುದು ಅದರ ಆ ಸ್ತೋತ್ರದ 6ನೆಯ ಪದ್ಯ. ಇದರಲ್ಲಿ ದ್ವಿತೀಯಾಕ್ಷರದಲ್ಲಿ ಶ್ಯ ಅನ್ನೋ ಅಕ್ಷರವೇ ಬರುತ್ತೆ, ದ್ವಿತೀಯಾಕ್ಷರ ಪರಾಸವಾಗಿ. ಪಶ್ಯತಾಂ ದುಃಖ ಸಂತಾನ ನಿರ್ಮೂಲನಂ, ಯಾರು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾರೆ ಅವರು ಪಶ್ಯರು. ವೇದದಲ್ಲಿ ಪಶ್ಯರು ಅಂತ ಜೀವರಿಗೆ ಹೆಸರಿದೆ. ಯದಾ ಪಶ್ಯ ಪಶ್ಯತೆ ರುಗ್ಮವರ್ಣಂ, ಪಶ್ಯತೆ ಅಂದರೆ ಕಾಣ್ತಾನೆ ಅಂತ, ನೋಡ್ತಾನೆ ಅಂತ. ಪಶ್ಯತಾಂ ಅಂದರೆ ನೋಡುವವರಿಗೆ. ಯಾರು ಭಗವಂತನನ್ನು ಒಳಗಣ್ಣಿನಿಂದ ಕಂಡರೋ, ಅಂದರೆ ಈ ಕಣ್ಣಿನಿಂದ ಕಂಡೇನು ಉಪಯೋಗ ಇಲ್ಲ. ಈ ಕಣ್ಣಿನಿಂದ ಕಂಸನೂ ಕಂಡಿದ್ದಾನೆ, ಹೊರಗಣ್ಣಿನಿಂದ ರಾವಣನೂ ಕಂಡಿದ್ದಾನೆ. ಕೃಷ್ಣಾವತಾರದ ಕಾಲದಲ್ಲಿದ್ದ ಎಲ್ಲರೂ ಕೃಷ್ಣನನ್ನು ಕಂಡಿದ್ದಾರೆ. ರಾಮಾವತಾರದ ಕಾಲದಲ್ಲಿದ್ದ ಎಲ್ಲರೂ ರಾಮನನ್ನು ಕಂಡಿದ್ದಾರೆ. ಹಾಗೆ ಕಂಡು ಉಪಯೋಗ ಇಲ್ಲ. ಒಳಗಣ್ಣಿನಿಂದ ಕಾಣುವಂತಹ ಪ್ರಯತ್ನ. ಒಳಗಣ್ಣಿನಿಂದ ಕಂಡರೂ ಉಪಯೋಗ ಇಲ್ಲ. ಒಳಗಣ್ಣು ಅಂದರೆ ಮನಸ್ಸು. ಮನಸ್ಸಿನ ಕಣ್ಣಿನಿಂದ ನೋಡಿದರೂ ಕೂಡ ಮನಸ್ಸಿನ ಕಣ್ಣಿನಲ್ಲೇ ಕಾಣೋದು ಮನಸ್ಸು ರೂಪಿಸಿದಂಥ ರೂಪವೇ. ಅದು ಹೊರಗಿನ ಪ್ರತೀಕ, ಇದು ಒಳಗಿನ ಪ್ರತೀಕ ಅಷ್ಟೇ. ಮನಸ್ಸೇ ಒಂದು ರೂಪವನ್ನು ಕಡೆದು, ಅದು ಒಂದು ಆರ್ಟಿಸ್ಟು. ಮನಸ್ಸು ತನಗೆ ಬೇಕಾದ ಹಾಗೆ ಪೇಂಟ್ ಮಾಡುತ್ತೆ ಅದು, ಅಥವಾ ತನಗೆ ಬೇಕಾದ ಹಾಗೆ ಶಿಲ್ಪವನ್ನು ಕಡೆದು ಚಿಸೆಲ್ ಮಾಡಿ ರೂಪವನ್ನು ಕೊಡುತ್ತೆ. ಮನಸ್ಸು ತನ್ನ ಹೇಗೆ ತಾನು ಯೋಚಿಸಿದೆ ಹಾಗೆ ರೂಪವನ್ನು ಕಡೆಯುವ ಶಕ್ತಿ ಸ್ವತಃ ಮನಸ್ಸು ಅನ್ನತಕ್ಕಂಥ ಯಂತ್ರಕ್ಕಿದೆ. ಆದ್ದರಿಂದ ಮನಸ್ಸಿನ ಕಣ್ಣಿನಿಂದ ಕಂಡದ್ದು ಕೂಡ ಅದು ಮನಸ್ಸಿನದ್ದೇ ಒಂದು ಕ್ರಿಯೇಷನ್ನು. ಅದು ಅಪ್ರಾಕೃತವಾದ ಭಗವಂತನ ರೂಪ ಅಲ್ಲ. ಇನ್ನೂ ಒಳಕ್ಕೆ ಹೋಗಬೇಕು ಕಾಣಬೇಕಾದ್ರೆ. ಅಂದರೆ ಆ ಮನಸ್ಸನ್ನು ಕೂಡ ನಿರ್ವ್ಯಾಪಾರಗೊಳಿಸಬೇಕು. ಮನಸ್ಸು ಕೆಲಸ ಮಾಡುವುದನ್ನು ನಿಲ್ಲಿಸಿ ನಾವು ಯೋಚಿಸಲಿಕ್ಕೆ ಕಲಿಬೇಕು. ಆ ಒಂದು ಕಲ್ಪನೆಯೇ ಇಲ್ಲ ನಮಗೆ. ಯಾಕೆಂದರೆ ಮನಸ್ಸಿನಿಂದಲೇ ಯೋಚನೆ ಮಾಡೋದು. ಮನಸ್ಸು ಯೋಚನೆ ಮಾಡುವುದು ನಿಲ್ಲಿಸಿಬಿಟ್ರೆ ಮತ್ತೆ ಯೋಚನೆ ಮಾಡುವುದು ಹೇಗೆ ಅಂತ. ಇದಕ್ಕೇನೆ ನಾನು ಯಾವಾಗಲೂ ಹೇಳೋದು ಸೆಲ್ಫ್ ರಿಯಲೈಸೇಷನ್ನು ಅಂತ. ಆತ್ಮಕ್ಕೆ, ಸ್ವತಃ ಜೀವಕ್ಕೆ ಯೋಚನೆ ಮಾಡತಕ್ಕ, ನೋಡತಕ್ಕಂಥ ಶಕ್ತಿ ಇದೆಯಲ್ಲ, ಅದನ್ನು ಮುಚ್ಚಳ ಹಾಕಿ ಮುಚ್ಚಿಟ್ಟು ಬೇರೆ ಒಂದು ಕಂಪ್ಯೂಟರ್ ಮೂಲಕ ಈಗ ನಾವು ನೋಡ್ತಾ ಇದ್ದೇವೆ ಮತ್ತು ಯೋಚಿಸ್ತಾ ಇದ್ದೇವೆ. ಆ ಮುಚ್ಚಳ ತೆಗೆದು ಬಿಟ್ರೆ ದ ಸೆಲ್ಫ್, ಆತ್ಮಸ್ವರೂಪವೇ ಅದು ಯೋಚಿಸಬಲ್ಲದು, ಅದು ನೋಡಬಲ್ಲದು. ಮನಸ್ಸು ಯೋಚಿಸುವುದು ಅಂದರೂ ಕೂಡ ಆತ್ಮದ ಸಹಕಾರದಿಂದ. ಮನಸ್ಸು ಅಂದರೆ ಬರೀ ಕಂಪ್ಯೂಟರ್ ತಾನೇ ಅದು. ಆದ್ದರಿಂದ ಆತ್ಮದ ನೆರವು ಇದ್ದಾಗ ಮನಸ್ಸು ತನಗೆ ಬೇಕಾದಂತಹ ರೂಪಗಳನ್ನು ಸೃಷ್ಟಿ ಮಾಡುತ್ತೆ. ಆದರೆ ಮನಸ್ಸಿನ ನೆರವಿಲ್ಲದೆ ಈ ಆತ್ಮಸ್ವರೂಪವೇ
ಭಗವಂತನನ್ನ ನೋಡುವುದೇ ಪಶ್ಯತಾಂ ಅನ್ನುವ ಶಬ್ದದ ಅರ್ಥ. ಕಾಣುವುದು ಅಂದರೆ ಭಗವಂತನನ್ನ, ಜ್ಞಾನಾನಂದ ಸ್ವರೂಪನಾದ ಭಗವಂತನನ್ನ ಈ ಅಜ್ಞಾನ ಅನಾನಂದದ ಪರಿಣಾಮವಾಗಿರತಕ್ಕ ಅಂದರೆ ಪಂಚಭೌತಿಕವಾದ ಮನಸ್ಸು, ಪಾಂಚಭೌತಿಕವಾದ ಈ ಹೊರಗಣ್ಣು, ಪಂಚಭೌತಿಕವಾದ ಒಳಗಣ್ಣು ಯಾವುದೂ ಕಾಣಲಾರದು. ಅದಕ್ಕೆ ಅಪ್ರಾಕೃತವಾಗಿರತಕ್ಕಂಥ ಜೀವಸ್ವರೂಪ ಅದು ಅಪ್ರಾಕೃತ, ಅದು ಜ್ಞಾನಾನಂದಮಯ, ಅದು ಭಗವಂತನನ್ನು ಕಾಣಬಲ್ಲದು. ನೇರ ಅದಕ್ಕೆ ಮೊದಲು ನಾನು ಭಗವಂತನನ್ನು ಕಾಣಬೇಕಾಗಿದ್ದರೆ ಮೊದಲು ನಾನು ನನ್ನನ್ನು ಕಾಣಬೇಕು. ನನಗೊಂದು ಕಣ್ಣಿದೆ ಅನ್ನೋದು ನನಗೆ ಗೊತ್ತಾಗಬೇಕು, ಆ ಕಣ್ಣಿನಿಂದ ನೋಡಬೇಕು ಅನ್ನೋದು ಗೊತ್ತಾಗಬೇಕು. ಆಮೇಲೆ ನನ್ನ ಕಣ್ಣಿನಿಂದ ನಾನು ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಇವಾಗ ಏನಾಗಿದೆ ಅಂದರೆ ನಾನು ಯಾವುದೋ ಬೇರೆ ಕಣ್ಣಿನಿಂದ ನೋಡ್ತಾ ಇದ್ದೇನೆ ಪ್ರಪಂಚವನ್ನು. ಬಹಳ ಜನ ಹಾಗೆ ಮಾಡುವುದು. ಕಣ್ಣಿಗಿಂತಲೂ ನಮಗೆ ತಲೆ ಕೊಟ್ಟಿದ್ದಾನೆ ಭಗವಂತ, ನಾವು ಸ್ವಂತ ತಲೆಯನ್ನು ಉಪಯೋಗಿಸದೆ ಯಾರ್ಯಾರದೋ ತಲೆಯಿಂದಲೇ ಯೋಚನೆ ಮಾಡುವ ಅಭ್ಯಾಸ ಬಹಳ ಜನ ಬೆಳೆಸಿಕೊಳ್ತಾರೆ. ಯಾರದೋ ತಲೆ, ಯಾರದೋ ಯೋಚನೆ, ಅದು ತಮ್ಮದೇ ಅಂತ ತಿಳ್ಕೊಂಡು ಬಿಡ್ತಾರೆ ಜನ. ಹಾಗೆ ಯಾರದ್ದೋ ತಲೆಯಿಂದ ಯೋಚಿಸುವುದು, ಯಾರದ್ದೋ ಕೈಯಿಂದ ಕೆಲಸ ಮಾಡೋದು, ಯಾರದ್ದೋ ಕಣ್ಣಿನಿಂದ ನೋಡೋದು, ಈ ಅಭ್ಯಾಸ ನಮಗೆ ಆರಾಮಾಯ್ತು, ಯಾರೋ ಮಾಡ್ತಾರೆ, ನಾವು ಕೂತು ಅದರ ರಿಸಲ್ಟ್ ಪಡೆದರೆ ಸೈ ಎನ್ನುವ ರೀತಿಯಾಗಿ ಬಿಟ್ಟಿದೆ. ಇದೆಲ್ಲ ಬಿಟ್ಟು ನಮ್ಮ ಕಣ್ಣು ಕೂಡ ಅದು ನಮ್ಮ ಸ್ವಂತ ಕಣ್ಣಲ್ಲ. ಅಂದರೆ ನಮಗಿದೆ ಅಷ್ಟೇ, ಅದು ಎಕ್ಸ್ಟರ್ನಲ್, ನಿಜವಾದ ಕಣ್ಣಲ್ಲ. ಅದು ಒಂದು ಮ್ಯಾಗ್ನಿಫೈಯಿಂಗ್ ಗ್ಲಾಸು, ಲೆನ್ಸು ಎಲ್ಲ ಇಟ್ಟಿರ್ತಕ್ಕ ಒಂದು ಯಂತ್ರ. ಈ ಕಣ್ಣನ್ನು ಕೂಡ ಆಫ್ ಮಾಡಿ ಒಳಗಣ್ಣನ್ನು ತೆರೆದು, ಒಳಗಣ್ಣನ್ನೂ ಮುಚ್ಚಿ ಆ ತಿಳಿಗಣ್ಣನ್ನು ತೆರೆದು ಭಗವಂತನನ್ನು ಕಂಡವರಿಗೆ ಏನಾಗತ್ತೆ? ಪಶ್ಯತಾಂ ದುಃಖ ಸಂತಾನ ನಿರ್ಮೂಲನಂ. ದುಃಖದ ಸಂತಾನ ಅಂತಂದರೆ ಪರಂಪರೆ ಅಂತ. ಅಲ್ಲಿಯ ತನಕ ಅವನ ನಿಜವಾದ ತಿಳಿಯುವ ಕಣ್ಣು, ಸತ್ಯವನ್ನು ತಿಳಿಯುವ ಕಣ್ಣು, ತಿಳಿವೇ ಕಣ್ಣು, ತಿಳಿಯಾದ ಕಣ್ಣು, ಅದು ಎಲ್ಲ ಅರ್ಥದಲ್ಲೂ ತಿಳಿಗಣ್ಣು. ಅದು ಜ್ಞಾನವೇ ಕಣ್ಣಿನ ರೂಪವಾಗಿರತಕ್ಕಂಥ ಜ್ಞಾನಾನಂದ ಸ್ವರೂಪ. ಅದರಿಂದ ತಿಳಿವೇ ಕಣ್ಣಾದದ್ದು. ಸತ್ಯವನ್ನು ತಿಳಿಯುವ ಕಣ್ಣು, ತಿಳಿವೇ ಕಣ್ಣು ಮತ್ತು ತಿಳಿಯಾದ ಕಣ್ಣು. ಯಾಕೆಂದರೆ ಅದರಲ್ಲಿ ಏನು ಕಲುಷ ಇಲ್ಲ. ಅಂಥ ತಿಳಿಗಣ್ಣಿನಿಂದ ಕಂಡಾಗ ಕಾಣೋ ತನಕವೇ ಜೀವನದಲ್ಲಿ ಈ ತಿಳಿಯಾದಂಥ ಅರಿವು ಇಲ್ಲದೆ ಇದ್ದದ್ರಿಂದ ಕೊಳೆ ತುಂಬಿತು. ಬದುಕಿನಲ್ಲಿ ಕೊಳೆ ತುಂಬಿದ್ದರಿಂದಲೇ ಯಾವ್ಯಾವುದೋ ಅದರಿಂದ ನಮಗೆ ಸುಖವಾಗುತ್ತೆ ಅಂತ ತಿಳ್ಕೊಂಡು ಏನೇನೋ ಮಾಡಿದೆವು. ಅದರಿಂದ ಸುಖ, ನಿರೀಕ್ಷಿಸಿದ ಸುಖಕ್ಕಿಂತ ಹೆಚ್ಚು ದುಃಖ ಬಂತು. ಯಾವಾಗ ತಿಳಿಗಣ್ಣು ತೆರೆದು ಸತ್ಯವನ್ನು ಕಂಡೆವೋ ಆಗ ಈ ದುಃಖದ ಬೇರು ಸಹಿತ ನಾಶವಾಗಿಬಿಡುತ್ತೆ. ಆಮೇಲೆ ದುಃಖ ಬರುವ ಕಾರಣ ಇಲ್ಲ ಅಂದರು. ದುಃಖ ಸಂತಾನ, ಅದರ ಸಂತಾನವೇ ನಾಶವಾಗುತ್ತೆ. ಯಾಕೆಂದರೆ ಬೀಜವನ್ನೇ ಸುಟ್ಟು ಬಿಟ್ರೆ ಮತ್ತೆ ಚಿಗುರುವುದು ಹೇಗೆ? ಅದರಿಂದ ದುಃಖದ ಬೀಜ ಇರುವುದೇ ಮನಸ್ಸಿನಲ್ಲಿ. ಆ ಮನಸ್ಸನ್ನು ದಗ್ಧಗೊಳಿಸಿಬಿಟ್ರೆ, ಮನಸ್ಸನ್ನೇ ಸುಟ್ಟು ಬಿಟ್ರೆ, ಆಮೇಲೆ ನಿಜವಾದಂಥ ಒಳಗಿನ ಮನಸ್ಸಿನಿಂದಲೇ ಯೋಚಿಸಲಿಕ್ಕೆ ಪ್ರಾರಂಭ ಮಾಡಿಬಿಟ್ರೆ ಆವಾಗ ಮತ್ತೆ ದುಃಖಗಳು ಹುಟ್ಟುವುದಕ್ಕೆ ಅಧಿಷ್ಠಾನವೇ ಇಲ್ಲ, ಮತ್ತೆ ಚಿಗುರುವುದಕ್ಕೆ ಬೀಜವೇ ಇಲ್ಲ. ಅದು ಬಿತ್ತಿದ್ರೂ ಚಿಗುರೋದಿಲ್ಲ. ಹಾಗೆ ದಗ್ಧ ಅಂತ ಈ ಮಾತನ್ನು, ಮನಸ್ಸನ್ನ, ಆ ವೃತ್ತಿಗಳನ್ನು ಸುಟ್ಟು ಬಿಡಬೇಕು ಅಂತಾರೆ ವೇದವ್ಯಾಸರು ಭಾಗವತದಲ್ಲಿ. ಅದನ್ನು ಸುಟ್ಟು ಬಿಟ್ರೆ ಅದು ಮತ್ತೆ ಈ ಇಂದ್ರಿಯಗಳ ಮೂಲಕ ಪ್ರವೃತ್ತಿ ಮಾಡಿದರೂ ಚಿಗುರಿಕೊಳ್ಳೋದಿಲ್ಲ. ಅದು ಯಾಕಂದರೆ ಬೀಜವನ್ನು ಸುಟ್ಟಾಗಿಬಿಟ್ಟಿದೆ. ಆ ನಿರ್ಬೀಜವಾದಂಥ ಸ್ಥಿತಿಯನ್ನ ಮುಟ್ಟಿದವರು ಮತ್ತೆ ಅಂಥವರ ದುಃಖ ಸಂತಾನ ನಿರ್ಮೂಲನ ಅಂತಂದು ಅವರಿಗೆ ಮತ್ತೆ ಮರಳಿ ದುಃಖದ ಈ ಪರಂಪರೆಯಲ್ಲಿ ಮುಳುಗೇಳದಂತೆ ಮಾಡತಕ್ಕಂಥ ಶಕ್ತಿ ಭಗವಂತ. ಬರಿಯ ಆನಂದದ ಒಂದು ಅನುಭವ. ಆದರೆ ಅದನ್ನು ಕಾಣಬೇಕಲ್ಲ, ಕಂಡವರಿಗೆ ಹೀಗೆ. ಅದು ಕಾಣುವುದು ಎಷ್ಟು ಕಷ್ಟ ಅನ್ನೋದು ಎರಡನೇ ಸಾಲು. ದೃಶ್ಯತಾಂ ದೃಶ್ಯತಾಂ ಇತ್ಯಜೇಷಾರ್ಚಿತಂ. ಭಗವಂತನನ್ನು ಕಾಣಬೇಕು ಅಂತ ಬಯಸಿದರೆ ಬ್ರಹ್ಮಾದಿಗಳಿಗೂ ಒಮ್ಮೊಮ್ಮೆ ಕಾಣಿಸುವುದಿಲ್ಲ ಅಂತ. ಕಂಡ್ರೆ ಎಲ್ಲ ದುಃಖ ಪರಿಹಾರ ಆಗತ್ತೆ. ಬ್ರಹ್ಮಾದಿಗಳಿಗೂ ಕೂಡ ಒಮ್ಮೊಮ್ಮೆ ದೃಶ್ಯತಾಂ ದೃಶ್ಯತಾಂ, ಕಾಣಿಸಿಕೋ ಅಂತ ಬೇಡಿದರೂ ಕೂಡ ಒಮ್ಮೊಮ್ಮೆ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುವುದಿಲ್ಲ. ದೃಶ್ಯತಾಂ ದೃಶ್ಯತಾಂ, ನಮ್ಮ ಕಣ್ಣ ಮುಂದೆ ಕಾಣಿಸಿಕೋ, ನನಗೆ ದರ್ಶನ ಕೊಡು. ಎಷ್ಟೋ ಸಂದರ್ಭಗಳಲ್ಲಿ ನಿಮ್ಮ ಪುರಾಣಗಳಲ್ಲಿ ಕಥೆಗಳನ್ನು ಕೇಳಿರಬಹುದು. ಒಂದೊಂದು ಅವತಾರ ಆಗಬೇಕಾಗಿದ್ದರೂ ಮೊದಲು ಬ್ರಹ್ಮಾದಿ ದೇವತೆಗಳು ಹೋಗಿ ಭಗವಂತರ ಹತ್ರ ಪ್ರಾರ್ಥಿಸಿಕೊಳ್ತಾರೆ. ಎಷ್ಟೋ ಸಂದರ್ಭದಲ್ಲಿ ಪ್ರಾರ್ಥಿಸಿ ಬಹಳ ಹೊತ್ತು ಪ್ರಾರ್ಥಿಸಿದರೂ ಭಗವಂತ ಕಾಣಿಸಿಕೊಳ್ಳಲಿಲ್ಲ. ಕಡೆಗೆ ಅವರಿಗೆ ಕಣಕುಕ್ಕುವಂತಹ ಒಂದು ಬೆಳಕು ಕಂಡಿತು, ಏನೂ ಕಾಣಿಸಲಿಲ್ಲ. ಇಂಥ ಮಾತುಗಳು ಪುರಾಣದಲ್ಲಿ ಬರುತ್ತೆ. ದೇವತೆಗಳಿಗೆ ಕೂಡ ಭಗವಂತನನ್ನು ಹೋಗಿ ಕಾಣಬೇಕು ಅಂತ ಅವರು ಬಯಸಿ ಪ್ರಾರ್ಥಿಸಿದರೆ
ಅವರಿಗೆ ಮೆಸೇಜ್ ಬರ್ತದೆ, ನಾನು ಬರ್ತೀಯೇನೆ ಭೂಮಿಗೆ, ನಿಮ್ಮ ಅಭೀಷ್ಟವನ್ನು ಈಡೇರಿಸ್ತೇನೆ, ಹೊರಟು ಹೋಗ್ರಿ ಅಂತ ಬರಿಯ ಮೆಸೇಜ್ ಬಂದದ್ದುಂಟು. ಅಥವಾ ಏನು ಎಂತು ಅಂತ ಗೊತ್ತಾಗದೆ ಕಣ್ಣು ಕುಕ್ಕುವ ಬೆಳಕು ಕಂಡದ್ದುಂಟು. ಆ ದೇವತೆಗಳಿಗೂ ಅವನು ಕಾಣ್ರೂ ಗೊತ್ತಾಗುವುದಿಲ್ಲ ಅನ್ನುವಂಥ ಮಾತನ್ನು ಹೇಳೋದಕ್ಕೋಸ್ಕರವೇ ಇರುವುದು ತಲವಕಾರ ಉಪನಿಷತ್ತು. ಅಲ್ಲಿ ದೇವತೆಗಳೆಲ್ಲ ದೈತ್ಯರ ಜೊತೆಗೆ ಹೋರಾಡಿ ತಾವು ಗೆಲುವು ಸಂಪಾದಿಸಿದಾಗ ತಾವೇ ಗೆದ್ದೆವು ಅನ್ನುವ ಅಹಂಕಾರಕ್ಕೆ ಒಳಗಾದರು. ಭಗವಂತನಿಗೆ ಅಚ್ಚರಿಯಾಯಿತು. ಇಷ್ಟು ಜ್ಞಾನಿಗಳು, ಅಪರೋಕ್ಷ ಜ್ಞಾನ ಪಡೆದವರು, ಇವರಿಗೂ ಅಹಂಕಾರ ಬಂತಲ್ಲ. ಅಮಹೀಯಂತ ಅಸ್ಮಾಕಮೇವಾಯಂ ವಿಜಯ ಅಸ್ಮಾಕಮೇವಾಯಂ ಮಹಿಮಾ, ಇದು ನಮ್ಮದೇ ಪೌರುಷ, ನಮ್ಮದೇ ತಾಕತ್ತಿನಿಂದ ನಾವು ಗೆದ್ದೆವು ಅಂತ ತಿಳ್ಕೊಂಡು ಬಿಟ್ರಲ್ಲ, ಹಾಗಾದ್ರೆ ಉಳಿದವರ ಪಾಡೇನು? ಇಂಥ ಜ್ಞಾನಿಗಳಿಗೂ ಹೀಗೆ ಭ್ರಮೆ ಬಂತಲ್ಲ ಅಂತ ಭಗವಂತ ಅವರಿಗೆ ಕಾಣಿಸಿಕೊಂಡ. ಕಾಣಿಸಿಕೊಂಡ ಅಂದರೆ ಭಗವಂತನ ಹಾಗೆ ಕಾಣಿಸಿಕೊಳ್ಳಿಲ್ಲ, ಒಂದು ವಿಚಿತ್ರವಾದ ಶಕ್ತಿಯ ರೂಪದಿಂದ ಕಾಣಿಸಿಕೊಂಡ. ಅದು ಏನು ಅಂತ ಗೊತ್ತಾಗದ ಒಂದು ಅದ್ಭುತವಾದ ರೂಪದಿಂದ ಕಾಣಿಸಿಕೊಂಡ. ಆಗ ಅದು ಏನದು ಅಂತ ದೇವತೆಗಳಲ್ಲೇ ಜಿಜ್ಞಾಸೆ ಪ್ರಾರಂಭ ಆಯಿತು. ಕಂಡರೂ ಕೂಡ ಭಗವಂತ ಅಂತ ಅರಿಯಲಿಲ್ಲ ಅವರು. ಅದು ಏನದು ಅಂತ ಅಗ್ನಿ ಹೋದ, ವಾಯು ಹೋದ, ಎಲ್ಲ ದೇವತೆಗಳು ಹೋದರೂ ಏನು ಅಂತ ತಿಳಿಯಲಿಲ್ಲ. ಕೊನೆಗೆ ಇಂದ್ರ ಹೋದಾಗ ಏನು ಅಂತ ತಿಳ್ಕೋಬೇಕು ಅಂತ ಹೋದಾಗ ಅದು ಆಕಾಶದಲ್ಲಿ ಕಣ್ಮರೆಯಾಗಿ ಹೋಯಿತು, ಅಂತರ್ಧಾನವಾಯಿತು. ಆಮೇಲೆ ಇಂದ್ರನಿಗೆ ಕಾಣಿಸಿದ್ದು ಭಗವಂತನ ರೂಪ ಅಲ್ಲ, ಪಾರ್ವತಿಯ ರೂಪ. ಪಾರ್ವತಿ ಹತ್ರ ಕೇಳಿ ಅದು ಯಾರು, ಆಕಾಶದಲ್ಲಿ ಇಷ್ಟು ಸಮಯ ನಮಗೆ ಗೊಂದಲಗಡಿಸಿದಂಥ ಆ ವಿಚಿತ್ರವಾದ ರೂಪ ಯಾರದ್ದು, ಏನು ಕಥೆ ಅಂತ ದೇವತೆಗಳು ಕೇಳಿದಾಗ ಸಾ ಬ್ರಹ್ಮೇತಿ ಹೋವಾಚ, ಅಪ್ಪ ಯಾರ ಅನುಗ್ರಹದಿಂದ ನೀವು ಗೆದ್ದಿರೋ ಅಂಥ ಭಗವಂತನೇ ನಿಮಗೆ ಕಣ್ಣು ತೆರೆಸುವುದಕ್ಕೋಸ್ಕರ ಬಂದ. ಹೀಗೆ ದೇವತೆಗಳಿಗೂ ಕಾಣಬೇಕು ಅಂದರೆ ಸುಲಭವಾಗಿ ಕಾಣುವಂಥ ಸಂಗತಿ ಅಲ್ಲ ಅದು. ಅಜೇಶಾರ್ಚಿತಂ, ಬ್ರಹ್ಮರುದ್ರರು ಹೀಗೆ ಪ್ರಾರ್ಥಿಸ್ತಾರಂತೆ. ಅಜ ಈಶರಿಂದ ಅರ್ಚಿತ ಏನು ಅಂತ, ದೃಶ್ಯತಾಂ ದೃಶ್ಯತಾಂ, ಕಾಣಿಸಿಕೋ ಕಾಣಿಸಿಕೋ, ನಿನ್ನ ರೂಪವನ್ನು ನಾವು ಕಾಣಬೇಕು ಅಂತ ಹಾತೊರೀತಾರೆ. ಬಯಸಿದಾಗೆಲ್ಲ ಕಾಣಿಸಿಕೊಳ್ತಾನೆ ಅನ್ನೋ ಭರವಸೆ ಇಲ್ಲ. ಯಾಕೆಂದ್ರೆ ನಶ್ಯತಾಂ ದೂರಗಂ ಸರ್ವದಾಪಿ ಆತ್ಮಕಂ, ಅವನು ಯಾರು ನಾಶವಾಗಲಿಕ್ಕೆ ಹೊರಟವರೋ ಅವರಿಗೆ ಯಾವಾಗಲೂ ಅವನು ದೂರ ಅಂತ, ಹತ್ತಿರ ಬರುವುದೇ ಇಲ್ಲ ಅಂತ. ನಾಶವಾಗುವುದು ಅಂದರೆ ಏನು? ಜೀವ ನಾಶವಾಗುವುದೇ ಇಲ್ಲ, ನಾಶವಾಗುವ ಜೀವಿಗಳಿಗೆ ಅವನು ಬಹಳ ದೂರ. ನಾಶ ಅಂದರೆ ವಿನಾಶದ ದಾರಿಯಲ್ಲಿ ಸಾಗುವವರು, ಅಂದರೆ ತಪ್ಪು ದಾರಿಯಲ್ಲಿ ಸಾಗುವವರು. ನಾಶ ಅಂದರೆ ನಾಶಶ್ಚತುರ್ವಿಧ ಪ್ರೋಕ್ತ ಅಂತ ಹೇಳಿದ್ನಲ್ಲ, ದುಃಖದ ಪ್ರಾಪ್ತಿಗೂ ನಾಶ ಅಂತ, ದುಃಖಕ್ಕೆ ಸಾಧನವಾದ ದಾರಿಯಲ್ಲಿ ಸಾಗುವವರು. ಅವನು ನಾಶದ ದಾರಿಯಲ್ಲಿ ಹೋಗ್ತಾ ಇದ್ದಾನೆ, ಅವನು ವಿನಷ್ಟನಾಗಿ ಹೋಗ್ತಾನೆ ಅಂತ ಹೇಳ್ತಾರೆ. ಹಿಂದೆ ಗೀತೆಯಲ್ಲಿ ಕೃಷ್ಣ ಒಂದು ಮಾತು ಹೇಳಿದ, ಬುದ್ಧಿನಾಶಾದ್ ವಿನಶ್ಯತಿ ಅಂತ. ನಾಶ ಅಂದರೆ ಏನು? ನಾಶ ಅಂದರೆ ಜೀವಕ್ಕೆ ಸ್ವರೂಪ ನಾಶ ಇಲ್ಲ, ಬುದ್ಧಿನಾಶವೇ ನಾಶ ಅಂತ. ಅವನು ಬುದ್ಧಿ ಕಳ್ಕೊಂಡ ಅಂದರೆ ಅವನ ಕಥೆ ಮುಗಿಯಿತು. ಅದರಿಂದ ಮನುಷ್ಯ ನಾಶ ಅಂತಂದ್ರೆ ನರಕಾದಿ ದುಃಖ ಪ್ರಾಪ್ತಿ, ಅನರ್ಥ ಪ್ರಾಪ್ತಿ. ಬುದ್ಧಿಯನ್ನ ಕಳಕೊಂಡು ದುಃಖದ ಅನರ್ಥದ ದಾರಿಯಲ್ಲಿ ಸಾಗುವುದಕ್ಕೆ ನಾಶ ಅಂತ ಹೆಸರು. ನಶ್ಯತಾಂ ಅಂದರೆ ಹಾಗೆ ತಪ್ಪು ದಾರಿಯಲ್ಲಿ ಸಾಗುವವರು, ವಿನಾಶದತ್ತ ಸಾಗುವವರು, ದುಃಖ ಬೇಡ ಅಂತ ಸುಖ ಬೇಕು ಅಂತ ಅರಸುತ್ತಾ ದುಃಖದ ಗುಂಟ ತಿರುಗುವವರು. ಇರೋದು ದುಃಖ ಇರುವಲ್ಲೇ ತಿರುಗಾಡೋದು, ಸುಖವನ್ನು ಹುಡುಕೋದು. ಅದು ಹೇಗೆ ಸಿಗಬೇಕು? ಹಾಗೆ ನಶ್ಯತಾಂ ಅಂದರೆ ತಪ್ಪು ದಾರಿಯಲ್ಲಿ ಸಾಗುವ, ಬುದ್ಧಿನಾಶದಿಂದ ವಿನಾಶದ ಅಂಚಿನಲ್ಲಿ ಸಾಗ್ತಾ ಇರುವ, ತಮ್ಮ ಆತ್ಮನಾಶ ಅಂತಂದ್ರೆ ಅಧಪಾತ, ಅನರ್ಥದ ಸಾಧನೆಯಲ್ಲಿ ತೊಡಗಿರುವವರು, ಬದುಕಿನಲ್ಲಿ ಅನರ್ಥದ ದಾರಿಯಲ್ಲಿ ಸಾಗುವವರು. ಅಂಥವರಿಗೆ ಭಗವಂತ ದೂರಗಮ್ಮನು. ಅವನಿಗೆ ಅದನ್ನು ತದ್ದೂರೇ ತದ್ವಂತಿಕೆ ಅಂತ ಹೇಳ್ತಾರಲ್ಲ, ಭಗವಂತನನ್ನ ಉಪನಿಷತ್ನಲ್ಲಿ ಹೇಳ್ತಾರೆ. ತದ್ದೂರೇ, ಅವನು ಬಹಳ ದೂರ ಇದ್ದಾನೆ. ತದ್ದು ಅಂತಿಕೆ, ಅವನು ಬಹಳ ಹತ್ತಿರವೂ ಇದ್ದಾನೆ, ಬಹಳ ದೂರವೂ ಇದ್ದಾನೆ, ಬಹಳ ಹತ್ತಿರವೂ ಇದ್ದಾನೆ. ಯಾಕೆಂದ್ರೆ ಇದಕ್ಕೆ ಅನೇಕ ಅರ್ಥ ಇದೆ. ಅವನು ಆಮ್ನಿ ಪ್ರೆಸೆಂಟ್,
ಆದ್ದರಿಂದ ಹತ್ತಿರದಲ್ಲಿ ಇರಬೇಕು, ದೂರದಲ್ಲಿ ಇರಬೇಕಲ್ಲ. ಎಷ್ಟು ದೂರ ಹೋದರೂ ಅಲ್ಲಿ ಇರಬೇಕು, ಯಾಕಂದರೆ ಅವನು ಸರ್ವಗತ. ಎಷ್ಟು ಹತ್ತಿರ ಬಂದರೂ ಅಲ್ಲೂ ಇರಬೇಕು, ಅವನು ಸರ್ವಗತ. ಆಮ್ನಿ ಪ್ರೆಸೆಂಟ್ ಆದವನು ಹತ್ತಿರದಲ್ಲೂ ಇರಬೇಕು, ದೂರದಲ್ಲೂ ಇರಬೇಕು. ಆದ್ದರಿಂದ ತದ್ದೂರೇ ತದ್ವಂತಿಕೆ ಎನ್ನುವುದು ಒಂದು ವಸ್ತು ಸ್ಥಿತಿ. ಆಮೇಲೆ ನಮ್ಮ ಕಾನ್ಸೆಪ್ಟಿಗೆ ಕೂಡ ನೀವು ಅವನನ್ನು ಹೊರಗಿನಿಂದ ಹುಡುಕಿದರೆ ಭಗವಂತನನ್ನು ಎಲ್ಲಿ ಹುಡುಕೋದು? ಕ್ಷೇತ್ರಗಳಿಗೆ ಹೋಗೋಣ ಅಂತ. ಯಾವ ಪುಣ್ಯಕ್ಷೇತ್ರಕ್ಕೆ ಹೋದರೂ ದೇವರು ಸಿಗೋದಿಲ್ಲ ಅಂತ. ಕ್ಷೇತ್ರ ಕಾಕಗಳು ಮಾತ್ರ ಸಿಗ್ತವೆ. ನೀವು ದೂರದಲ್ಲಿ ಹೋಗಿ, ಯಾವುದೋ ದೂರದಲ್ಲಿ ಬದ್ರಿಗೆ ಹೋದರೆ ದೇವರು ಸಿಗ್ತಾನೆ, ಕಾಶಿಗೆ ಹೋದರೆ ಸಿಗ್ತಾನೆ, ಬದ್ರಿಯಿಂದಲೂ ಮುಂದೆ ಎತ್ತರಕ್ಕೆ ಹಿಮಾಲಯದ ತುದಿಗೆ ಹೋದರೆ ದೇವರು ಸಿಗ್ತಾನೆ ಅಂತ ಹೇಳಿದ್ರೆ ಹಿಮದ ರಾಶಿ ಮಾತ್ರ ಸಿಕ್ಕೋದು, ದೇವರು ಸಿಗೋದಿಲ್ಲ. ಸಿಗೋದಿದ್ರೆ ಇಲ್ಲೇ ಸಿಗ್ತಾನೆ, ಇಲ್ಲಿ ಸಿಗದೇ ಇದ್ರೆ ಅಲ್ಲಿ ಹೋದರೂ ಸಿಗೋದಿಲ್ಲ ಅವನು. ತತ್ ದೂರ, ನೀನು ಎಷ್ಟು ದೂರ ಹೋಗ್ತೀಯೋ ಅಷ್ಟು ಅವನು ದೂರ ಹೋಗ್ತಾನೆ. ನೀನು ದೂರ ಹೋದಷ್ಟು ಅವನು ದೂರ ಹೋಗ್ತಾನೆ. ನೀನು ಬದ್ರಿ ಹೋದ್ರೆ ಅವನು ಬದ್ರಿ ಬಿಟ್ಟು ಹೊರಟೋಗ್ತಿರ್ತಾನೆ. ನೀನು ಹೋದಲ್ಲಿ ಇರೋದಿಲ್ಲ ಅವನು. ಯಾವತ್ತು ನೀನು ಮನಸ್ಸಿನಲ್ಲಿ ಭಗವಂತನನ್ನು ರೂಢಿಸಿಕೊಳ್ಳಿಲ್ಲ, ಹೊರಗಿನಿಂದ ಭಗವಂತ ಹುಡುಕ್ಲಿಕ್ಕೆ ಹೊರಟಿ, ನೀನು ಎಲ್ಲಿ ಹೋದೆ ಆ ಊರು ಬಿಟ್ಟು ಅವನು ಹೊರಟು ಹೋಗ್ತಾನೆ. ಭಗವಂತ ಅಲ್ಲಿ ನಿನಗೆ ಕಾಣಿಸೋದಿಲ್ಲ ಅಂತ. ಅವನು ನೀನು ಎಷ್ಟು ದೂರ ಹೋದರೂ ಹೊರೈಜಾನ್ನ ಹಾಗೆ. ನಮಗೀಗ ಅಲ್ಲೇ ಇದೆ ಅಲ್ಲಿದೆ ಕ್ಷಿತಿಜ, ಇಷ್ಟೇ ಸ್ವಲ್ಪ ದೂರದಲ್ಲಿ ಕ್ಷಿತಿಜ ಇದೆ ಅಂತ. ಅಲ್ಲಿಗೆ ಹೋದರೆ ಮತ್ತು ಅಷ್ಟೇ ದೂರದಲ್ಲಿರೋದು. ನಾವು ಎಷ್ಟು ಮುಂದಕ್ಕೆ ಹೋದರೂ ಕ್ಷಿತಿಜ ಅಷ್ಟೇ ಮುಂದಕ್ಕಿರುತ್ತೆ. ಹಾಗೆ ಭಗವಂತ ಕ್ಷಿತಿಜದ ಹಾಗೆ ನಮ್ಮಿಂದ ಮುಂದಕ್ಕೆ ಹೋಗ್ತಾ ಇರ್ತಾನೆ. ಅದು ಹೊರಗಿನಿಂದ ಹುಡುಕೋದು ಬಿಟ್ಟು ಒಳಗಿಂದ ಹುಡುಕಿದ್ರೆ ತದು ಅಂತಿಕೆ ಬಹಳ ಹತ್ತಿರದಲ್ಲೇ ಇದ್ದಾನೆ, ಹೃದಯದಲ್ಲೇ ಇದ್ದಾನೆ, ಜೀವದ ಒಟ್ಟಿಗೆ ಇದ್ದಾನೆ, ಜೀವದ ಒಳಗೆ ಇದ್ದಾನೆ ಬಿಂಬರೂಪವಾಗಿ. ಇದು ಇನ್ನೊಂದು ಮುಖ. ಆಮೇಲೆ ತದು ದೂರೇ ತದು ಅಂತಿಕೆ ಅನ್ನೋದಕ್ಕೆ ಭಗವಂತ ಅದಕ್ಕೊಂದು ಸಂಖ್ಯೆ ಇಟ್ಟು 18. ಭಗವಂತ ಅಂದರೆ 18, ಜೀವ ಅಂದರೆ 16. ಈ ಕಡೆ 15 ಬೇಲಿಗಳಿವೆ, ಸಂಸಾರದ ಬೇಲಿಗಳು. ಪಂಚಭೂತಗಳು, ಇಂದ್ರಿಯಗಳು, ಅನ್ನ, ಕರ್ಮ, ಇವೆಲ್ಲ ಬೇಲಿಗಳಿವೆ. ಶ್ರದ್ಧಾ, ಖಂ ವಾಯುರ್ ಜ್ಯೋತಿರಾಪ ಪೃಥ್ವಿ ಇಂದ್ರಿಯಂ ಮನಃ ಅನ್ನಂ ಅನ್ನಾದ್ವೀರ್ಯಂ ತಪಃ ಮಂತ್ರಾಹ ಕರ್ಮ ಲೋಕಾಹ ಲೋಕೇಶು ನಾಮಚ. ಈ ಹೆಸರು, ಪೊಸೆಷನ್ನು, ಇವೆಲ್ಲ ಪಂಚಭೂತಗಳು, ಇಂದ್ರಿಯಗಳು, ಮನಸ್ಸು, ಅನ್ನ, ಇದೆಲ್ಲ 15 ಬೇಲಿಗಳು ಈ ಕಡೆ ಇವೆ. 16ನೇ ಜೀವ ಇಲ್ಲಿದ್ದಾನೆ. ಈ ಕಡೆ 17 ಪ್ರಕೃತಿ ಇದ್ದಾಳೆ, 18 ಪುರುಷ ಇದ್ದಾನೆ. ಈ 16 ಈ ಕಡೆ ಮುಖ ಹಾಕಿ ನಿಂತರೆ ಮತ್ತು ಈ ಕಡೆಗೆ ಹೋಗ್ತಾ ಇದ್ರೆ, ಈ ಪ್ರಪಂಚದ ಕಡೆಗೆಯೇ ನಾವು ಮುಂದೆ ಹೋಗ್ತಾ ಇದ್ರೆ, 16 15ರ ಜೊತೆಗೆ ಐಡೆಂಟಿಫಿಕೇಶನ್ ಮಾಡಿಕೊಂಡ, ಅವನು 15ರ ಹತ್ತಿರ ಹೋದ. ಆಗ 16 ಬರೀ 17 18 ಬರೇ ಒಂದು ಅಂತರ ಇದ್ದದ್ದು 16ಕ್ಕೆ ಭಗವಂತರ ಹತ್ರ ಹೋಗ್ಲಿಕ್ಕೆ. ಅವನು 15ರ ಜೊತೆಗೆ ಐಡೆಂಟಿಫಿಕೇಶನ್ ಮಾಡಿಕೊಂಡ, 3 ಅಂತರ ಆಯಿತು. 14ರ ಜೊತೆಗೆ ಐಡೆಂಟಿಫಿಕೇಶನ್ ಮಾಡ, ಮುಂದಕ್ಕೆ ಹೋದ. ಈ ಬೇಲಿಗಳ ಜೊತೆಗೆ ಮುಂದಕ್ಕೆ ಹೋದರೆ ಅಲ್ಲಿಂದ ದೂರ ಆಗ್ತಾ ಇರ್ತಾನೆ. ಭಗವಂತನ ಅರಿವಿನಿಂದ ದೂರಕ್ಕೆ ಹೋಗ್ತಾನೆ, ಪ್ರಪಂಚದ ಜೊತೆಗೆ ಐಡೆಂಟಿಫಿಕೇಶನ್ ಹೆಚ್ಚಾಗ್ತಾ ಇದೆ. ಹೀಗೆ ತಿರುಗಿ ಬಿಟ್ರೆ ಇದು ದೂರ ಆಗತ್ತೆ. 15 17 18 ಹತ್ತಿರ ಆಗ್ಬಿಡುತ್ತೆ. ಆದ್ರಿಂದ ನೀನು ಯಾವ ಕಡೆಗೆ ತಿರುಗುತ್ತಿ, ಈ ಕಡೆ ತಿರುಗಿದೆ, ಈ ಕಡೆ ತಿರುಗಿ ಭಗವಂತನಿಗೆ ಬೆನ್ನು ಹಾಕಿ ಎಷ್ಟು ದೂರ ಹೋದರೂ ಕೂಡ ಭೂಮಿಯ ಹಾಗಲ್ಲ. ಭೂಮಿಯಲ್ಲಿ ಯಾವ ಡೈರೆಕ್ಷನ್ನಲ್ಲಿ ಹೋದರೂ ಒಂದೇ ಕಡೆ ಹೋಗೋದು, ಯಾಕಂದರೆ ಅದು ವೃತ್ತಾಕಾರವಾಗಿದೆ. ಎಲ್ಲಿಂದ ಹೊರಟರು ಮತ್ತು ಹೊರಟಲ್ಲಿಗೆ ಬರೋದು, ಪ್ರೋಗ್ರೆಸ್ಸೇ ಇಲ್ಲ, ಸರ್ಕಲ್ ಅದು. ಇದು ಹಾಗಲ್ಲ. ಭಗವಂತನ ಕಡೆಗೆ ಹೋಗುವುದು ಎಂದೂ ಮೀಟ್ ಆಗದ ಸರಳ ರೇಖೆ ಅದು. ಅದರಿಂದ ಅನಂತವಾದ ಒಂದು ಸರಳ ರೇಖೆ, ಅದರ ಮಧ್ಯದಲ್ಲಿ ಜೀವ ಇದ್ದಾನೆ, ಈ ಕಡೆ ಭಗವಂತ. 18 ಈ ತುದಿಯಲ್ಲಿ 18 ಇದೆ. ಇಲ್ಲಿಂದ ಅದು ಅನಂತವಾದ ಒಂದು ಸರಳ ರೇಖೆ. ಆ ಸರಳ ರೇಖೆಯಲ್ಲಿ ಈ ಕಡೆಗೆ ತಿರುಗಿದರೆ 18ರ ಹತ್ತಿರವೇ ಹೋಗೋದು. ಎಷ್ಟು ಮುಂದೆ ಹೋದರೂ ಅಷ್ಟು ಹತ್ತಿರ. ಈ ಕಡೆ ಹೋಗ್ತಾ ಹೋದರೆ ಎಲ್ಲೋ ಒಂದು ದಿವಸ ಯಾವ ದಾರಿಯಲ್ಲೂ ಹೋದರೂ ಅಲ್ಲಿಗೆ ಹೋಗಿ ಸೇರುತ್ತಲ್ಲ. ಎವ್ರಿ ರೋಡ್ ಲೀಡ್ಸ್ ಟು ರೋಮ್. ನೋ, ರೋಮಿಗೆ ಹೋಗುತ್ತೇನೋ, ಭಗವಂತನ ಹತ್ರ ಎಲ್ಲ ದಾರಿ ಹೋಗುವುದಿಲ್ಲ. ಈ ಕಡೆ ಹೋದರೆ ಅದು ಮತ್ತಷ್ಟು ದೂರವೇ ಹೋಗುವುದು. ಹೀಗೆ ಭಗವಂತನಿಗೆ ಬೆನ್ನು ಹಾಕಿ ಯಾರು ಹೋಗ್ತಾರೆ ಅವರಿಗೆ ನಶ್ಯತಾಂ ದೂರಗಂ. ಅವನು ಎಷ್ಟು ಮುಂದೆ ಸಾಗಿದ್ರು ನಾವು ಇಷ್ಟು ಪ್ರೋಗ್ರೆಸ್ ಆಯಿತು, ಇಷ್ಟು ಹೆಜ್ಜೆ ಮುಂದೆ ಹೋದೆವು ಅಂತ, ಅಷ್ಟು ಹೆಜ್ಜೆ ಮುಂದೆ ಹೋದರೆ ಅಷ್ಟು ಹೆಜ್ಜೆ ದೂರ ಆಯಿತು. ಈ ಕಡೆ ತಿರುಗಿ ಬಿಟ್ರೆ ಎಷ್ಟು ಹೆಜ್ಜೆ ಮುಂದೆ ಹೋಯ್ತು ಅಷ್ಟು ಹೆಜ್ಜೆ ಹತ್ತಿರ ಆಯಿತು. ಯಾಕಂದರೆ 18ಕ್ಕೆ ಮುಖ ಮಾಡಿ ನಿಂತವನು ಎಷ್ಟು ಮುಂದೆ ಸಾಗಿದ ಅಷ್ಟು ಭಗವಂತನಿಗೆ ಹತ್ತಿರ ಆದ. 15ಕ್ಕೆ ಮುಖ ಮಾಡಿ ನಿಂತವನು ಎಷ್ಟು ಮುಂದೆ ಸಾಗಿದ ಅಷ್ಟು ಭಗವಂತನಿಗೆ ದೂರ ಆದ. ಇದು ಇನ್ನೊಂದು ಅರ್ಥ. ನಶ್ಯತಾಂ ದೂರಗಂ ಸರ್ವದಾಪಿ ಆತ್ಮಕಂ. ಈಗ ಪ್ರಚಲಿತವಾದ ಪಾಠ ಆತ್ಮಗಂ ಅಂತ. ಆದರೆ ಋಷಿಕೇಶ್ ತೀರ್ಥರು ಬರೆದಿರ್ತಾರೆ,
ಹೃಷಿಕೇಶ ತೀರ್ಥರ ಪಾಠ ಆತ್ಮಕಂ ಅಂತ, ಈಗ ಪ್ರಚಲಿತವಾದ ಆತ್ಮಗಮ್ ಅಂತ. ಅರ್ಥದಲ್ಲಿ ಏನು ತಪ್ಪಿಲ್ಲ, ಪಾಠ ವ್ಯತ್ಯಾಸ ಅಷ್ಟೇ. ಆತ್ಮಗಮ್ ಅಂದರೆ ನೀನು ದೂರ ಹುಡುಕಿದ್ರೆ ದೂರ ದೂರವೇ, ಆದರೆ ಅವನನ್ನು ನಿನ್ನೊಳಗೇ ಹುಡುಕಿದರೆ ಆತ್ಮಗ ನಿನ್ನೊಳಗೇ ಇದ್ದಾನೆ, ಆತ್ಮನ್ಯೇವ ಗತಂ ಅಂತ. ಆತ್ಮಕಂ ಅಂದ್ರೆ ನಿನ್ನ ಅಂತರ್ಯಾಮಿಯಾಗಿಯೇ ಇದ್ದಾನೆ. ಆತ್ಮ ಅಂದ್ರೆ ಅಂತರ್ಯಾಮಿ. ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ. ಅವನು ಆತ್ಮಕ, ಆನಂದ ರೂಪನಾದ ಅಂತರ್ಯಾಮಿ. ನಿನ್ನ ಅಂತರ್ಯಾಮಿಯಾಗಿ ನಿನ್ನೊಳಗೆಯೇ ಇದ್ದಾನೆ. ಎಲ್ಲೆಲ್ಲೋ ಯಾಕೆ ಹುಡುಕಿದಿ? ನಿನ್ನೊಳಗೆ ಇರು. ಹೊರಗಿಂದ ಹುಡುಕಿದ್ರೆ ಎಷ್ಟು ಹುಡುಕಿದ್ರೆ ಅಷ್ಟು ದೂರ, ಒಳಗಿಂದ ಹುಡುಕಿದ್ರೆ ಅತ್ಯಂತ ಹತ್ತಿರ. ದೂರತರಂ ಎತ್ತು ತದೇವ ಅಂತಿಕ ಮಂತಿಕಾತ್ ಅಂತ ಮುಂದೆ ಇನ್ನೊಂದು ಸ್ತೋತ್ರದಲ್ಲಿ ಆಚಾರ್ಯರೇ ಹೇಳ್ತಾರೆ. ಅದನ್ನೇ ಇಲ್ಲಿ ಹೇಳಿದರು. ನಶ್ಯತಾಂ ದೂರಗಂ. ಯಾರು ಭಗವಂತನ ಕಡೆಗೆ ತಿರುಗುವ ಬದಲು ಭಗವಂತನಿಗೆ ಬೆನ್ನು ಹಾಕಿ ವಿನಾಶದ ದಾರಿಯಲ್ಲಿ ಸಾಗ್ತಾರೆ. ಈ ಭಗವಂತನ ಕಡೆ ಮುಖ ಹಾಕಿ ಹೋಗುವಂತಹದ್ದು ಅದು ಬೆಳೆಯುವ ದಾರಿ, ಉದ್ಧಾರವಾಗುವ ದಾರಿ. ಬೆನ್ನು ಹಾಕಿ ಸಾಗುವುದು ವಿನಾಶದ ದಾರಿ. ಅಂಥವರೇ ನಾಶಯೋಗಿ. ನಶ್ಯತಾಂ ದೂರಗಂ ಸರ್ವದಾಪಿ ಆತ್ಮಕಂ. ಆದರೆ ಯಾವಾಗಲೂ ಅವನು ಒಳಗೆ ಇರೋವನು. ನೀವು ಅದು ಹುಡುಕಲಿದ ಮೇಲೆ, ಅವನನ್ನು ಹುಡುಕಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಒಳಗೆ ಬಂದು ಕೂಡುವವನಲ್ಲ. ಅವನು ಸದಾ ಅಂತರ್ಯಾಮಿಯಾಗಿರುವವನು. ಅವನನ್ನು ನೀವು ಹೊರಗಿನಿಂದ ಹುಡುಕಿದ್ರಿ, ಅವನು ದೂರ ಹೋದ. ನೀವು ಒಳಗಿಂದ ಹುಡುಕಿದ್ರೆ ಸದಾ ಒಳಗೆ ಇದ್ದಾನೆ. ಅದರಿಂದ ಅವನನ್ನು ನೋಡುವ ಬಗೆ ಒಳಗಣ್ಣಿನಿಂದ ನೋಡುವ ಪ್ರಯತ್ನ ಮಾಡ್ರಿ. ಹೊರಗಣ್ಣಿನಿಂದ ನೋಡಿದರೆ ಅವನು ದೂರ ಹೋಗ್ತಾನೆ. ವಶ್ಯತಾಂ ಸ್ವೇಚ್ಛಯ ಸಜ್ಜನೇಶ್ವಾಗತಂ. ಹೌದು, ಅವನು ಆಮ್ನಿಪೊಟೆಂಟ್, ಸರ್ವಸಮರ್ಥ. ಯಾರಿಗೂ ಅವನು ಬಗ್ಗಬೇಕಾಗಿಲ್ಲ, ಯಾರ ಇಚ್ಛೆಗೆ ಸರಿಯಾಗಿ ಅವನು ನಡ್ಕೊಳ್ಬೇಕಾಗಿಲ್ಲ. ಈಗ ನಮಗೊಂದು ಹೆದರಿಕೆ ಏನು ಗೊತ್ತುಂಟ? ನಾವು ಎಲ್ಲ ಬಹಳ ಭಕ್ತಿ ಗಿಕ್ತಿ ಮಾಡಿ ದೇವರೇ ನೀನೇ ಉದ್ಧಾರ ಮಾಡು ಅಂತ ಹೇಳಿ ಅವನು ಮಾಡದೇ ಇದ್ರೆ ಏನು ಮಾಡೋದು ಅಂತ. ಮಾಡುವ ಅಗತ್ಯ ಏನು ಅವನಿಗೆ? ನಾವು ಹೇಳಿದಾಗ ಕೇಳಬೇಕಂತನಿಲ್ಲ ಅವನಿಗೆ. ಅವನು ಉದ್ಧಾರ ಮಾಡೋ ಒಂದು ಪ್ರಾರ್ಥನೆ ಮಾಡಿಯೂ ಕೂಡ ಅವನು ಉದ್ಧಾರ ಮಾಡದೇ ಇದ್ರೆ ಅವನಿಗೇನು ಬೈಂಡಿಂಗ್ ಇಲ್ಲ. ಈಸ್ ಇಂಡಿಪೆಂಡೆಂಟ್. ಅವನು ಸ್ವತಂತ್ರ. ಅವನು ಇಚ್ಛೆ ಬಂದಾಗ ಮಾಡ್ಬೋದು. ಉದ್ಧಾರ ಮಾಡುವಂತ ನಾವು ಪ್ರಾರ್ಥನೆ ಮಾಡಿಯೂ ಕೂಡ ಅವನಿಗೆ ಮನಸ್ಸು ಬಾರದೇ ಇದ್ರೆ ನಮ್ದೆಲ್ಲ ಪ್ರಯತ್ನ ದಂಡ ಆಯ್ತಲ್ಲ ಅಂತ ಯಾರಾದರೂ ಶಂಕ ಮಾಡಿದರೆ, ಅಂದರೆ ಹೀಗೆ ಶಂಕೆ ಬರುವುದು ಯಾರಿಗೆ ಅಂದರೆ ಉದ್ಧಾರ ಆಗುವ ಯೋಗ್ಯತೆ ಇಲ್ಲದಿದ್ದವರಿಗೆ. ಉಳಿದವರು ಬರುವುದಿಲ್ಲ, ಅದು ಬೇರೆ ವಿಷಯ. ಆದರೆ ಹೀಗೆ ಶಂಕ ಮಾಡಬೇಡಿ ಅಂತಾರೆ ಆಚಾರ್ಯ. ಯಾಕೆಂದ್ರೆ ವಶ್ಯತಾಂ ಸ್ವೇಚ್ಛಯ ಸಜ್ಜನೇಶು ಆಗತಂ ಅಂತ. ಯಾರು ಸಜ್ಜನರೋ, ಸಜ್ಜನರು ಅಂದ್ರೆ ದೇವತಾ ಮನುಷ್ಯ ಅಂದ್ರೆ ಒಂದೇ. ಸತ್ ಅಂದ್ರೆ ದೇವರ ಹೆಸರು, ಸಜ್ಜನ ಅಂದ್ರೆ ದೇವತಾ ಮನುಷ್ಯ ಅಂದ್ರೆ ಒಳ್ಳೆಯವರು ಅಂತ ಅರ್ಥ. ಪ್ರಾಮಾಣಿಕರು, ಭಗವಂತನ ಭಕ್ತಿಯ ದಾರಿಯಲ್ಲಿ ಸಾತ್ವಿಕ ಮಾರ್ಗದಲ್ಲಿ ಸಾಗುವವರು ಜ್ಞಾನಿಗಳು. ಸತ್ ಅಂದ್ರೆ ಜ್ಞಾನ, ಆದ್ರಿಂದ ಸಜ್ಜನರು ಅಂದ್ರೆ ಜ್ಞಾನಿಗಳು. ಸತ್ ಅಂದ್ರೆ ಸತ್ವಗುಣ, ಸಾಧುಗುಣ, ಆದ್ರಿಂದ ಸಾತ್ವಿಕರಾದಂಥವರು. ಸಜ್ಜನರು ಅಂದ್ರೆ ಸಾತ್ವಿಕರಾದವರು, ಸಾಧುಗುಣ ಸಂಪನ್ನರು, ಜ್ಞಾನಿಗಳು ಮತ್ತು ಒಳ್ಳೆಯ ದಾರಿಯಲ್ಲಿ ಸಾಗುವವರು. ಸತ್ ಅಂದ್ರೆ ಭಗವಂತನ ದಾರಿಯಲ್ಲಿ ಸಾಗುವವರು. ಇದೆಲ್ಲವೂ ಸಜ್ಜನ ಅನ್ನುವ ಶಬ್ದಕ್ಕೆ ಅರ್ಥ. ಸಜ್ಜನೇಶು ನಿಜವಾಗಿ ಅವರು ಜನರು ಅಂದ್ರೆ ಆ ಜನರು ತಿರುಮುರುವಾಗಬೇಕೀಗ. ಜನರು ಅಂದ್ರೆ ಜನನದಿಂದ ಜನ್ಯತೆ ಇತಿ ಜನಃ ಅಂತ ಮತ್ತೆ ಹುಟ್ಟುವವರು, ಹುಟ್ಟುವವರು ಜನರು ಅಂತ. ಜನನ ಸದಾ ಹುಟ್ಟೋದು ಸಾಯೋದು. ಆ ಜನ ಮುಂದೆ ಹಿಂದಾಗಬೇಕು, ಶೀರ್ಷಾಸನ ಮಾಡಬೇಕು. ಅಂದ್ರೆ ಜನ ಹೋಗಿ ನಜ ಆಗಬೇಕು. ನಜಾಯತೆ, ಹುಟ್ಟು ಸಾವುಗಳನ್ನು ಮೀರಿದ ಜನ ಆಗಬೇಕು. ಜನ ಅನ್ನೋದಕ್ಕೆ ಈ ರೀತಿ ನಿರ್ವಚನ ಆಗುವ ಸ್ಥಿತಿ ಬರಬೇಕು. ಆ ಸ್ಥಿತಿಗೆ ಹೋಗುವವರೇ ಸಜ್ಜನರು. ಅವರು ಜನರು ಮಾತ್ರ ಅಲ್ಲ, ನಜರು. ನಜಾಯತೆ, ಮತ್ತೆ ಹುಟ್ಟದ ಸ್ಥಿತಿಗೆ ಹೋದ ಜನರು. ಅಂಥ ಸಜ್ಜನರು ಭಗವಂತನನ್ನ ಪ್ರಾರ್ಥನೆ ಮಾಡಿದರೆ ವಶ್ಯತಾಂ ಸ್ವೇಚ್ಛೆಯ ಸಜ್ಜನೇಶು ಆಗತಂ. ಅವನು ಸಜ್ಜನರ ಅಧೀನ ಅಂತ. ನೀವು ಅಷ್ಟೆಲ್ಲ ಯೋಚನೆ ಮಾಡೋದೇ ಬೇಡ. ನೀವು ಸ್ವಲ್ಪ ಒಂದು ಹೆಜ್ಜೆ ಅವನ ಕಡೆಗೆ ಹೋಗ್ಲಿ ಪ್ರಯತ್ನ ಮಾಡಿ, ಅವನು 10 ಹೆಜ್ಜೆ ಮುಂದೆ ಬರ್ತಾನೆ. ಮತ್ತು ನೀವು ಹೋಗೋದಿಲ್ಲ, ಅವನೇ ಬರೋದು ನಿಮ್ಮ ಹತ್ರ. ಆದರೆ ನೀವು ಒಂದು ಹೆಜ್ಜೆ ಹಿಡಿದೇ ಇದ್ರೆ ಅವನು ಇಡ್ಲಿ ಪ್ರಾರಂಭ ಮಾಡಲಿ, ಆಮೇಲೆ ನೋಡೋಣ ಅಂತ. ಮಕ್ಕಳ ಹಾಗೆ ಇವಾಗ ನಾವು ನಡೀಲಿಕ್ಕೆ ಮಕ್ಕಳು ಪ್ರಾರಂಭ ಮಾಡದೇ ಇದ್ರೆ ಇನ್ನೂ ಮಗು ನಡೀಲಿಕ್ಕೆ ಪ್ರಾರಂಭ ಮಾಡಿ ತಾಯಿ ಸುಮ್ಮನೆ ಕೂಡ್ತಾಳೆ. ಅದು ಗೋಡೆ ಹಿಡಿದು ಹೆಜ್ಜೆ ಹಾಕಲಿ ಶುರು ಮಾಡಿದ ತಕ್ಷಣ ಮತ್ತೆ ತಾನು ಬಂದು ಬೀಳದಂತೆ ಕೈ ಕೊಟ್ಟು ನಡೆಸಲಿಕ್ಕೆ ಅಭ್ಯಾಸ ಮಾಡಿಸ್ತಾಳೆ. ಉಪ್ಪರಿಗೆ ಹತ್ತಲಿಕ್ಕೆ ತಾಯಿ ಉಪ್ಪರಿಗೆಯಲ್ಲಿದ್ದಾಳೆ ಅಂತ ಮಗು ಉಪ್ಪರಿಗೆ ಹತ್ತಲಿಕ್ಕೆ ಪ್ರಾರಂಭ ಮಾಡಿದರೆ ಅದು ಉಪ್ಪರಿಗೆ ಒಂದು ಮೆಟ್ಲು ಹತ್ತುವ ಪುನಃ ಜಾರತ್ತೆ ಬೀಳುತ್ತೆ. ತಾಯಿ ಓಡಿ ಬರ್ತಾಳೆ, ಎತ್ತಿಕೊಂಡು ಹೋಗ್ತಾಳೆ.
ಅಂದ ಹತ್ತಲಿಕ್ಕೆ ಪ್ರಯತ್ನ ಮಾಡೋದು ನಿಂದು, ಹತ್ತಲಿಕ್ಕೆ ಆಗದೆ ಇದ್ರೆ ಎತ್ತಿಕೊಂಡು ಹೋಗ್ಲಿಕ್ಕೆ ತಾಯಿ ಬರ್ತಾಳೆ. ಹಾಗೆ ಭಗವಂತ ನೀನು ಅವನ ಕಡೆಗೆ ಪ್ರವೃತ್ತಿ ಮಾಡಿದರೆ ತಾನು ಅವನ ಸ್ವಭಾವ ಏನು ಅಂದ್ರೆ ಅವನು ಯಾರಿಗೂ ಅಧೀನ ಅಲ್ಲ, ಆದರೆ ಭಕ್ತರ ಅಧೀನ ಅವನು. ಅಹಂ ಭಕ್ತಂ. ನಿನ್ನೆ ಒಂದು ಕಥೆ ಹೇಳಿದೆ ನಾನು, ಕ್ಷತ್ರಿಯರು ಹೇಳುವಾಗ ಅಂಬರೀಷನ ಕಥೆಯಲ್ಲಿ ಬಂದ ಮಾತಿದು. ಅಂಬರೀಷನನ್ನ ದುರ್ವಾಸರು ಶಾಪ ಕೊಡ್ತೇನೆ ಅಂತ ಹೋದಾಗ ಅಂಬರೀಷ ಪ್ರಾರ್ಥನೆ ಮಾಡಿ ವಿಷ್ಣು ಚಕ್ರವನ್ನು ಪ್ರಯೋಗ ಮಾಡಿದ. ವಿಷ್ಣು ಚಕ್ರ ದುರ್ವಾಸರ ಬೆನ್ನು ಹತ್ತಿತು. ಆಗ ವಿಷ್ಣು ಚಕ್ರ ಅಲ್ವಾ, ನೇರ ವಿಷ್ಣು ಹತ್ರ ಹೋಗ್ತಾರೆ ದುರ್ವಾಸರು. ಅಪ್ಪ, ನಿನ್ನ ಚಕ್ರ ತೊಂದರೆ ಕೊಡ್ತಾ ಇದೆ, ಅದನ್ನು ಸ್ವಲ್ಪ ವಿಡ್ರಾ ಮಾಡು. ಆಗ ವಿಷ್ಣು ಹೇಳ್ತಾನೆ, ಈಗ ಆ ಚಕ್ರದ ಒಡೆಯ ನಾನಲ್ಲ, ಅಂಬರೀಷ. ಅವನು ಅದನ್ನು ಬಿಟ್ಟದ್ದು, ಅವನೇ ವಿಡ್ರಾ ಮಾಡಬೇಕು. ಅಲ್ಲ, ನಿನ್ನ ಭಕ್ತ, ನೀನೇ ಕೊಟ್ಟದ್ದು, ನಿನ್ನ ಆಯುಧ. ಅಹಂ ಭಕ್ತ ಪರಾಧೀನ, ನಾನು ಭಕ್ತರಿಗೆ ಅಧೀನ, ಅವರಿಗೆ ವಿರುದ್ಧವಾಗಿ ಏನೂ ಮಾಡೋಲ್ಲ. ಆದ್ದರಿಂದ ಈಗ ನಿನಗೆ ಚಕ್ರದಿಂದ ರಕ್ಷಣೆ ಬೇಕಾದರೆ ಅದು ವಿಷ್ಣು ಚಕ್ರ ಇರಬಹುದು, ವಿಷ್ಣುವಿನಿಂದ ರಕ್ಷಣೆ ಸಿಗೋದಿಲ್ಲ. ವಿಷ್ಣು ಭಕ್ತನಿಂದಲೇ ನೀನು ಅದನ್ನು ಯಾರು ಪ್ರಯೋಗ ಮಾಡಿದ್ದಾನೆ ಅವನಿಂದಲೇ ರಕ್ಷಣೆ ಪಡೆಯಬೇಕು. ಅದೇ ಥರ ಇನ್ನೊಂದು ಸಂದರ್ಭದಲ್ಲಿ ಭಾಗವತ ಹೇಳುತ್ತೆ, ಜಯ ವಿಜಯರಿಗೆ ಶಾಪ ಕೊಟ್ಟುಬಿಟ್ರು ಸನಕಾದಿಗಳು. ಅವರು ತಡೆದ್ರು, ಒಳಗೆ ಹೋಗ್ಲಿಕ್ಕೆ ಬಿಡಲಿಲ್ಲ, ಅದಕ್ಕೆ ಭೂಮಿಯಲ್ಲಿ ಹುಟ್ಟರಿ ಅಂತ ಶಾಪ ಕೊಟ್ಟುಬಿಟ್ರು. ಕೊಟ್ಟ ಮೇಲೆ ಅವರಿಗೆ ಒಂಥರ ಮನಸ್ಸಿಗೆ ಹಲ್ಚಲ್ಲಾಯಿತು. ಅಲ್ಲ, ನಾವು ಭಗವಂತನನ್ನು ನೋಡ್ಲಿಕ್ಕೆ ಬಂದವರು, ನಮಗೆ ಸಿಟ್ಟು ಬಂದುಬಿಡ್ತಲ್ಲ. ಹಾಗಾಗಿ ಅವ್ರು ತಡೆದದ್ದು ಕರೆಕ್ಟ್. ಯಾಕಂದ್ರೆ ಭಗವಂತನ ನೋಡುವ ಯೋಗ್ಯತೆ ಇಲ್ಲ ನಮಗೆ ಯೋಗ್ಯತೆ ಇದ್ದಿದ್ರೆ ಸಿಟ್ಟು ಬರಬಾರ್ದಿತ್ತು. ನಾವು ಇನ್ನೂ ಸಿಟ್ಟಿಗೆ ಒಳಗಾಗೋ ಮಂದಿ ಭಗವಂತ ನೋಡುವ ಕೆಪಾಸಿಟಿನೇ ಬೆಳೆಸ್ಕೊಳ್ಳಿಲ್ಲ. ಭಗವಂತನ ನೋಡ್ಲಿಕ್ಕೆ ಈಗ ಆವುದಳಿದ್ರೆ ಸಿಟ್ಟು ಬಂತು. ನಾನು ಯಾರು ಗೊತ್ತುಂಟಾ, ಸ್ಟೇಟಸ್ಸು, ನನ್ನನ್ನು ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತೀವಿ. ನಾನು ಏನನ್ನು ತಿಳ್ಕೊಂಡಿದ್ದಿ, ಯಾರನ್ನು ತಿಳ್ಕೊಂಡಿದ್ದೀನಿ? ಅವರಿಗೆ ನಾಚಿಕೆ ಹೋಯ್ತು. ಎಲ್ಲ ನಾವು ಭಗವಂತನ ನೋಡ್ಲಿಕ್ಕೆ ಬಂದವರು ಸಿಟ್ಟಿಗೆ ಒಳಗಾದೆವಲ್ಲ. ಹಾಗಾದ್ರೆ ಕಾಮಕ್ರೋಧಗಳು ಒಳಗಿರುವಾಗ ಭಗವಂತ ಯಾಕೆ ದರ್ಶನ ಕೊಡ್ತಾನೆ? ನಮ್ಮ ತಪ್ಪಾಗೋಯ್ತು ಅಂತ. ಅಷ್ಟರಲ್ಲಿ ಭಗವಂತ ಬಂದ್ಬಿಟ್ಟ, ದರ್ಶನ ಕೊಟ್ಟ ಅವರಿಗೆ. ಇದು ಭಾಗವತದಲ್ಲಿ ಬರೋ ಕಥೆ. ದರ್ಶನ ಕೊಟ್ಟಾಗ ಇವರು ಕ್ಷಮೆ ಕೇಳ್ತಾರೆ, ನಮ್ಮಿಂದ ಒಂದು ಅಪರಾಧ ಆಗೋಯ್ತು, ನಿನ್ನ ಸೇವಕರು ಜಯ ವಿಜಯರು, ನಿನ್ನ ದ್ವಾರಪಾಲಕರು, ಅವರ ಕರ್ತವ್ಯ ಮಾಡಿದರು. ಅವರ ಕರ್ತವ್ಯ ಮಾಡಿದಾಗ ನಾವು ಸಿಟ್ಟಿಗೆ ಶಾಪ ಕೊಟ್ಟೆವು, ನಮ್ಮಿಂದ ತಪ್ಪಾಯಿತು, ಆ ತಪ್ಪಿ ಕ್ಷಮೆ ಇರಲಿ ಅಂತ ಪ್ರಾರ್ಥಿಸ್ಕೊಳ್ತಾರೆ. ಆಗ ಭಗವಂತ ಹೇಳ್ತಾನೆ, ಏನು ತಪ್ಪಾಗಲಿಲ್ಲ, ನೀವು ಮಾಡಿದ್ದು ಕರೆಕ್ಟು. ಅವರು ಯಾರು ಬಂದವರು, ಏನು ಅವರ ಸ್ಥಾನಮಾನ ಏನು ಯೋಚನೆ ಮಾಡಿ ಮಾಡಬೇಕೋ ಬಿಡೋ, ಯಾಂತ್ರಿಕವಾಗಿ ಬಿಡೋಲ್ಲ ಅಂತ ಕೂತ್ಬಿಡೋದು. ಅದು ಏನು ನನಗೆ ಬೇಕಾದವರು, ಯಾರನ್ನು ಒಳಬಿಡ್ಬೇಡ ಅಂದರೆ ನನಗೆ ಅತ್ಯಂತ ಆತ್ಮೀಯರಾದವರು ಬಂದರೆ ಒಳಗೊಂದು ಹೇಳಬೇಕಪ್ಪ ಹೀಗೆ ಬಂದಿದ್ದಾರೆ ಬಿಡ್ಲೇನು ಅಂತ ಕೇಳಬೇಕು. ನನಗೆ ತೀರಾ ಬೇಕಾದವರನ್ನು ತಡೆದ್ರು ಅವರು. ಅದರಿಂದ ಅವರು ತಡೆದದ್ದಕ್ಕೆ ನೀವು ಶಾಪ ಕೊಟ್ಟದ್ದು ನನಗೆ ಇಷ್ಟ ಅಂತ. ಮತ್ತು ಆ ಶಾಪವನ್ನು ಅವರು ಅನುಭವಿಸಲೇಬೇಕು. ನಾನು ಅದಕ್ಕೆ ಬೆಂಬಲ ಇದೆ ನಂದು ಅಂತ. ನೀವು ಕೊಟ್ಟ ಶಾಪಕ್ಕೆ ನನ್ನ ಬೆಂಬಲ ಇದೆ. ಆವಾಗ ಒಂದು ಬಹಳ ವಿಚಿತ್ರವಾದ ಮಾತು ಹೇಳ್ತಾನೆ ಭಗವಂತ, ಚಿಂದ್ಯಾಂ ಸ್ವಬಾಹುಮಪಿ ವಃ ಪ್ರತಿಕೂಲ ವೃತ್ತಿ. ನಿಮಗೆ ಯಾರು ತೊಂದರೆ ಮಾಡಿದರು, ತಡೆ ಒಡ್ಡಿದ್ರು, ಅವರು ನನಗೂ ತೊಂದರೆ ಮಾಡಿದರು. ಒಂದು ವೇಳೆ ನನ್ನ ತೋಳು ನಿಮಗೆ ತೊಂದರೆ ಮಾಡುವಂಥ ರೀತಿಯಿಂದ ನಡ್ಕೊಂಡ್ರೆ ನಾನು ನನ್ನ ತೋಳನ್ನು ದ್ವೇಷಿಸ್ತೇನೆ, ಅದನ್ನು ಕಡ್ದು ಹಾಕ್ತೇನೆ ಎಂದ. ಈ ಮಾತುಗಳೆಲ್ಲ ಏನನ್ನು ಹೇಳ್ತಾವೆ?
ಇದರ ಅರ್ಥ ಭಗವದ್ಭಕ್ತರಿಗೆ ಸದಾ ಬೆನ್ನ ಹಿಂದೆ ಭಗವಂತ ನಿಂತಿರ್ತಾನೆ. ಭಕ್ತರು ಏನು ಹೇಳಿದರೆ ಅದನ್ನು ಈಡೇರಿಸ್ತಾನೆ. ಅಹಂ ಭಕ್ತಪರಾಧೀನ, ಅವನು ಯಾರೋ ಅಧೀನವೂ ಅಲ್ಲ, ಆದರೆ ಭಕ್ತಪರಾಧೀನ. ಯಾಕೆ ಅಂದರೆ ಆಚಾರ್ಯ ಹೇಳ್ತಾರೆ, ಅದು ಭಕ್ತರ ಅಧೀನ ಆಗದಿದ್ದರೆ ತೊಂದರೆ ಆಗುತ್ತೆ ಅಂತ ಹೆದರಿ ಅಲ್ಲ, ವಶ್ಯತಾಂ ಸ್ವೇಚ್ಛೆಯ, ಅದು ಅವನ ಇಚ್ಛೆ. ಭಕ್ತರ ಮೇಲೆ ಇರುವ ಕಾರುಣ್ಯ ಅತಿಶಯ. ವಶ್ಯತಾಂ ಸ್ವೇಚ್ಛೆಯ ಸಜ್ಜನೇಶ್ವಾಗತಂ. ಹೀಗೆ ಸಜ್ಜನರಲ್ಲಿ ತಾನು ಸ್ವತಃ ಸಜ್ಜನರಿಗೆ ಅಧೀನನಾಗಿ ಅವರು ಬಯಸಿದಂತೆ ನಡೆದುಕೊಳ್ಳತಕ್ಕಂಥ ಅರ್ಜುನನ ಗಾಡಿಯನ್ನ, ಕುದುರೆಯನ್ನು ನಡೆಸುವ ಅಗತ್ಯ ಏನಿತ್ತು ಭಗವಂತನಿಗೆ? ಅವನು ಎಲ್ಲ ಇಡೀ ವಿಶ್ವದ ರಥವನ್ನೇ ನಡೆಸುವ, ಅರ್ಜುನ ಗಾಡಿ ಯಾಕೆ ನಡೆಸಬೇಕಾಗಿತ್ತು? ವಶ್ಯತಾಂ ಸ್ವೇಚ್ಛೆಯ ಸಜ್ಜನೇಶ್ವಾಗತಂ. ಏನಿಲ್ಲ, ಅವನಿಗೇನು ಗಾಡಿ ನಡೆಸಬೇಕಾದ ಅಗತ್ಯವೇ ಇರಲಿಲ್ಲ, ಕುದುರೆ ಮೇಯಿಸುವಂಥ ಅಗತ್ಯ ಇರಲಿಲ್ಲ. ಆದರೆ ಅರ್ಜುನ ಹತ್ರ ಕೇಳಿದ, ನಿನಗೆ ಏನು ಬೇಕಪ್ಪ? ಅಲ್ಲಿ ಹೋದಾಗ ದುರ್ಯೋಧನ ಸೈನ್ಯ ಕೇಳಿದ, ಅರ್ಜುನ ನೀನೇ ಬೇಕು ಅಂದ. ಆ ಕೃಷ್ಣ ಕೇಳಿದ, ನನ್ನನ್ನು ಯಾಕೆ ಕೇಳಿದೀಪ? ಏನು ಉಪಯೋಗ ಇಲ್ಲ, ನಾನು ಯುದ್ಧ ಮಾಡೋಲ್ಲ, ನಾನು ಶಸ್ತ್ರ ಹಿಡಿಯೋಲ್ಲ, ನನ್ನ ಕೈಯಲ್ಲಿ ಸೇನೆ ಇಲ್ಲ, ಎಲ್ಲ ಸೇನೆಯನ್ನ ದುರ್ಯೋಧನಿಗೆ ಕೊಟ್ಟು ಬಿಟ್ಟೆ. ಮತ್ತು ನಾನು ಕೈಯಲ್ಲಿ ಆಯುಧ ಹಿಡಿದು ಹೋರಾಡುವುದಿಲ್ಲ ಅಂತ ತೀರ್ಮಾನ ಮಾಡಿದ್ದೇನೆ. ಮತ್ತು ಯಾತಕ್ಕೂ ಉಪಯೋಗ ಇಲ್ಲ, ನನ್ನನ್ನು ಯಾಕಯ್ಯ ಕೇಳಿದ್ದೀನಿ? ಅದಕ್ಕೆ ಅರ್ಜುನ ಹೇಳ್ತಾನೆ, ನೀನು ಆಯುಧ ಹಿಡಿಯೋದೇ ಬೇಡ, ನೀನು ಚಾಟಿ ಹಿಡಿಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಲಿಲ್ಲ ತಾನೇ? ನಿನ್ನ ಕೈಯಲ್ಲಿ ಚಾಟಿ ಹಿಡಿಸ್ಬೇಕು ಅಂತ ನನಗೆ ಆಸೆ ಇದೆ. ನೀನು ನನ್ನ ಸಾರಥಿ ಆಗಬೇಕು, ನಿನ್ನ ಸಾರಥ್ಯದಲ್ಲಿ ನಾನು ರಥಿ ಆಗಬೇಕು. ನೀನು ಸಾರಥಿ ಆಗಬೇಕು, ನಾನು ರಥಿ ಆಗಬೇಕು, ಹೀಗೆ ಯುದ್ಧ ಮಾಡಬೇಕು ಅಂತ ಒಂದು ಆಸೆ. ಆಗ ಕೃಷ್ಣ ಕೊಟ್ಟ ಉತ್ತರ, ಸಾರಥ್ಯಂತೆ ಕರಿಷ್ಯಾಮಿ, ಕಾಮ ಸಂಪದ್ಯತಾಂ ತವ, ನಿನ್ನ ರಥದ ಸಾರಥ್ಯವನ್ನು ನಾನು ಮಾಡ್ತೇನೆ, ನಿನ್ನ ಇಚ್ಛೆ ಈಡೇರಲಿ ಇಂದ. ಹೀಗೆ ಅರ್ಜುನನ ಇಚ್ಛೆಗೆ ತಾನು ಬೇಕಾಗಿ ಬದ್ಧನಾದ. ಇದು ಭಗವಂತನ ನಡೆಯ ಕ್ರಮ. ವಶ್ಯತಾಂ ಸ್ವೇಚ್ಛೆಯ ಸಜ್ಜನೇಶ್ವಾಗತಂ. ಅದನ್ನೇ ಹೂವ ತರುವರ ಮನೆಗೆ ಹುಲ್ಲ ತರುವ ಅಂತ ದಾಸರು ಹೇಳಿತು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ನೀವು ಒಂದೆಸಳು ಹೂ, ಒಂದೆಸಳು ತುಳಸಿ, ಒಂದು ಉದ್ಧರಣೆ ನೀರು ಭಕ್ತಿಯಿಂದ ಭಗವಂತನಿಗೆ ಕೊಟ್ಟರೆ ಅದರ ಫಲ ಏನು ಅಂದರೆ, ಹುಲ್ಲು ತರುವವ ಅಂದರೆ ನಿಮ್ಮ ಮನೆ ಚಾಕರಿ. ಹಟ್ಟಿಯಲ್ಲಿ ಹಸು ಇದೆ, ಹುಲ್ಲು ತಂದು ಹಾಕು ಅಂದ್ರೆ ತಂದು ಹಾಕ್ತಾನೆ. ಯಾವ ಸಣ್ಣ ಚಾಕರಿಯನ್ನು ಮಾಡ್ತಾನೆ ಭಕ್ತರ ಮನೆಯಲ್ಲಿ ಅನ್ನೋದರ ಅರ್ಥ. ಹೀಗೆ ಭಕ್ತಪರಾಧೀನ, ಅದವನ ಇಚ್ಛೆ. ವಶ್ಯತಾಂ ಸ್ವೇಚ್ಛೆಯ ಸಜ್ಜನೇಶ್ವಾಗತಂ. ಪ್ರಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡ ಮಂಡಾನಂ. ಪ್ರಣಯಾಮೋ ವಾಸುದೇವಂ, ಅಂಥ ವಾಸುದೇವನನ್ನು ಒಲಿಸೋಣ. ಅದರ ಮುಂದಿನ ಪದ್ಯ, ಅಗ್ರಜಂ ಯಸ್ಯ ಸರ್ಜಾಜಮಗ್ರ್ಯಾಕೃತಿಂ ವಿಗ್ರಹೋ ಯಸ್ಯ ಸರ್ವೇ ಗುಣಾ ಏವ ಹಿ ಉಗ್ರ ಆದ್ಯೋಪಿ ಯಸ್ಯ ಅಗ್ರಜಾಗ್ರ್ಯಾತ್ಮಜಃ ಸದ್ಗೃಹೀತಃ ಸದಾ ಯಃ ಪರಂ ದೈವತಂ. ಪ್ರಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡ ಮಂಡಾನಂ. ಪ್ರಣಯಾಮೋ ವಾಸುದೇವಂ. ಅಗ್ರಜಂ ಯಸ್ಯ ಸರ್ಜ ಅಜಂ ಅಗ್ರ್ಯಾಕೃತಿಂ. ಈ ಜಗತ್ತಿಗೆಲ್ಲ ಮೊದಲು ಹುಟ್ಟಿದವ ಅಗ್ರಜ, ದೊಡ್ಡಣ್ಣ. ಅವನು ಪಿತಾಮಹನೂ ಹೌದು. ಜಗತ್ತಿನಲ್ಲಿ ಮೊದಲು ಎಲ್ಲರೂ ದೇವರ ಮಕ್ಕಳು ಅಂತ ಇಟ್ಟುಕೊಂಡ್ರೆ ದೊಡ್ಡಣ್ಣ ಯಾರು? ಮೊದಲನೇ ಅಣ್ಣ, ಎಲ್ಲರಿಗೂ ಅಗ್ರಜ, ಚತುರ್ಮುಖ. ಅಗ್ರಜಂ ಅಂದ್ರೆ ಅಗ್ರೇ ಜಾತ, ಅಣ್ಣ ಅಂತ ಅರ್ಥ ಹೇಳ್ತಾರೆ.
ಅಣ್ಣನೂ ಹೌದು, ಆದ್ರೆ ಅಗ್ರಜ ಅಂದ್ರೆ ಮೊದಲು ಹುಟ್ಟಿದವ ಅಂತ. ಮಕ್ಕಳಲ್ಲಿ ಮೊದಲು ಹುಟ್ಟಿದವ ಅಣ್ಣ, ಆದ್ರಿಂದ ಅಗ್ರಜ ಅನ್ನೋದಕ್ಕೆ ಅಣ್ಣ ಅಂತ ಹೇಳ್ತಾರೆ. ಅನುಜ ಅಂದ್ರೆ ಮತ್ತೆ ಹುಟ್ಟಿದವ ಅಂತ ತಮ್ಮ, ತಮ್ಮ ಅನ್ನೋದಕ್ಕೆ ಅನುಜ ಅಂತಾರೆ, ಅಗ್ರಜ ಅನ್ನೋದಕ್ಕೆ ಅಣ್ಣ. ಆದ್ರೆ ಅಗ್ರಜ ಅಂದ್ರೆ ಮೊದಲು ಹುಟ್ಟಿದವ ಅಂತ ಇಷ್ಟೇ ಅರ್ಥ, ಅಣ್ಣ ಅಂತ ಅರ್ಥ ಏನೂ ಅಲ್ಲ. ಈ ಜಗತ್ತಿನಲ್ಲಿ ಮೊಟ್ಟ ಮೊದಲು ಹುಟ್ಟಿದವ ಯಾರು? ಈ ಜಗತ್ತಿನಲ್ಲಿ ಮೊಟ್ಟ ಮೊದಲ ಜೀವವನ್ನು ಸೃಷ್ಟಿ ಮಾಡಿದವನು ಅವನು. ಅವರು ಯಾರು? ಅವನು ಮೊಟ್ಟ ಮೊದಲು ಸೃಷ್ಟಿಯಾದ ಜೀವ ಅಂದ್ರೆ ಅಜಂ ಅಂದ್ರು. ಅಜ ಅಂತಂದ್ರೆ ಎರಡು ಅರ್ಥ. ಅಜ ಅಂದ್ರೆ ನಜಾಯತೆ ಇತಿ ಅಜಹ ಅಂತ, ಹುಟ್ಟು ಇಲ್ಲದವನು ಅಂತ. ಹುಟ್ಟು ಇಲ್ಲದವನು ಅಂತ ಅರ್ಥ ಅಲ್ಲ ಅಲ್ಲಿ. ಹುಟ್ಟು ಇಲ್ಲದವನಲ್ಲ, ಚತುರ್ಮುಖ ಬ್ರಹ್ಮನಿಗೂ ಹುಟ್ಟು ಇದೆ, ಆದರೂ ಅವನು ಅಜ ಅಂತ ಹೇಳ್ತಾರೆ ಅವನನ್ನ. ಅಜ ಅಂದ್ರೆ ಭಗವಂತ ನಿಜವಾದ ಅಜ. ಮತ್ತೆ ಹುಟ್ಟು ಇಲ್ಲದವನು ಅಂತ ಅರ್ಥ ಅಲ್ಲ. ಆ ಅಂದ್ರೆ ಅಹ ಇತಿ ಬ್ರಹ್ಮ ತತ್ರಾಗತಂ ಅಹಮಿತಿ. ಅಹ ಅಂತಂದ್ರೆ ಅಕಾರ ಅನ್ನೋದು ಓಂಕಾರದ ಮೊದಲನೇ ಅಕ್ಷರ, ಅದು ಭಗವಂತನ ಹೆಸರು. ಆದ್ರಿಂದ ಅಕಾರವಾಚ್ಯನಾದ ಭಗವಂತನಿಂದ ಹುಟ್ಟಿದವ ಅವನು, ಆದ್ರಿಂದ ಅವನಿಗೆ ಅಜ ಅಂತ. ಎಲ್ಲರೂ ಭಗವಂತನಲ್ಲೇ ಹುಟ್ಟಿದವರಲ್ವಾ, ಅವನಿಗೆ ಮಾತ್ರ ಅಜ ಅಂತ ಹೆಸರು, ನಮಗೆ ಯಾಕಿಲ್ಲ? ಅದಕ್ಕೆ ಹೇಳಿದ್ರು ಅಗ್ರಜಂ, ಮೊದಲು ಹುಟ್ಟಿದವನ್ರಿ, ಮೊದಲು ಹುಟ್ಟಿದವ ಅಂತ ಅವನಿಗೆ ಆ ಟೈಟಲ್ ಬಂತು. ಮತ್ತು ಹುಟ್ಟಿದವು, ಮತ್ತು ಸಾವಿರಾರು ಲಕ್ಷ ಲಕ್ಷ ಕೋಟಿ ಕೋಟಿ ಅನಂತ ಅನಂತ ಹುಟ್ಟಿದವು, ಅವಕ್ಕೆಲ್ಲ ಅಜ ಅಂತ ಹೆಸರು ಬರಲಿಲ್ಲ. ಭಗವಂತನಿಂದ ಸಾಕ್ಷಾತ್ ಹುಟ್ಟಿದವ, ಭಗವಂತನಿಂದ ಮೊಟ್ಟ ಮೊದಲು ಹುಟ್ಟಿದವ, ಆದ್ರಿಂದ ಅವನು ಅಜ, ಅಕಾರವಾಚ್ಯನಾದ ಭಗವಂತನಿಂದ ಹುಟ್ಟಿದವ. ಅಷ್ಟೇ ಅಲ್ಲ, ಅಜಮ್ ಅನ್ನೋದಕ್ಕೆ ಇನ್ನೊಂದು ಎಟಿಮಾಲಜಿ ಬಂತೀಗ. ಆ ಅಂದ್ರೆ ಅಗ್ರ, ಮೊತ್ತ ಮೊದಲು. ಆ ಈಸ್ ಅನ್ ಅಬ್ರಿವಿಯೇಷನ್ ಆಫ್ ಅಗ್ರ. ಅಜ ಅಂದ್ರೆ ಅಗ್ರಜ ಅಂತ. ಅಜ ಅನ್ನೋ ಶಬ್ದಕ್ಕೆ ಹುಟ್ಟದವ ಅಂತ ಅರ್ಥ ಅಲ್ಲ, ಮೊದಲು ಹುಟ್ಟಿದವ ಅಂತ ಅರ್ಥ. ಅಗ್ರಜಂ ಅಜಂ ಅಂದ್ರು. ಅಜ ಅನ್ನೋ ಶಬ್ದಕ್ಕೆ ಒಂದು ಹೊಸ ಎಟಿಮಾಲಜಿ ಕೊಟ್ರು ಆಚಾರ್ಯ. ಇಡೀ ಸಂಸ್ಕೃತ ಸಾಹಿತ್ಯದಲ್ಲಿ ಈ ಎಟಿಮಾಲಜಿ ಈ ತನಕ ಯಾರೂ ಹೇಳಲಿಲ್ಲ. ಈ ಶ್ಲೋಕದಲ್ಲಿ ಬಂದಿದೆ ಅನ್ನೋದನ್ನು ಬಹಳ ಜನ ಗುರುತಿಸಲಿಲ್ಲ. ಪ್ರಾಯ ನಾನು ಕೂಡ ಇದನ್ನ ಇವತ್ತು ಮೊದಲ ಬಾರಿ ರಿವೀಲ್ ಮಾಡ್ತಾ ಇದ್ದೇನೆ. ಅಜ ಅನ್ನೋ ಶಬ್ದಕ್ಕೆ ಅಗ್ರಜ ಅಂತ ಎಟಿಮಾಲಜಿಯನ್ನು. ಅಗ್ರದಲ್ಲಿ ಮೊಟ್ಟ ಮೊದಲು ಹುಟ್ಟಿದವ ಅಗ್ರಜ. ಅಜ ಅನ್ನೋದರ ಆದ್ಯಂತ ಅಕ್ಷರಗಳನ್ನು ತಗೊಳ್ಳಿ, ಅದು ಅಜ. ಅಗ್ರಜ ಅನ್ನೋದರದ್ದು ಆದ್ಯಂತ ತಗೊಂಡ್ರೆ ಅಜ ಆಯ್ತು. ಅದರಿಂದ ಅಜ ಈಸ್ ಅನ್ ಅಬ್ರಿವಿಯೇಷನ್ ಆಫ್ ಅಗ್ರಜ. ಇಂಥದ್ದು ಬೇಕಾದಷ್ಟಿದೆ. ಈಗ ತತ್ ಅನ್ನುವಂಥದ್ದು ಭಗವಂತನ ಹೆಸರು, ಹಿಂದೆ ಹೇಳಿದ್ದೆ ನಾನು ಇದನ್ನು. ತತ್ ಅನ್ನುವಂಥದ್ದು ಭಗವಂತನ ಹೆಸರು. ಯಾಕೆ? ತತ್ ಈಸ್ ಅನ್ ಅಬ್ರಿವಿಯೇಷನ್ ಆಫ್ ಗಾಯತ್ರಿ. ಅದು ತಕಾರದಿಂದ ಶುರುವಾಗಿ ತತ್ಸವಿದುರ್ವರೆಣ್ಯಂ ಭರ್ಗೋ ದೇವಸಿ ಧಿಮಿಹಿ ಧಿಯೋ ಯೋ ನ ಪ್ರಚೋದಯಾತ್. ತಾತ್ ಸುರುವಿನ ಮತ್ತು ಕೊನೆಯ ಅಕ್ಷರ ಹೇಳಿದ್ರೆ ಇಡೀ ಗಾಯತ್ರಿ ಆಯಿತು. ಹಾಗೆ ಸುರುವಿನ ಮತ್ತು ಕೊನೆಯ ಅಕ್ಷರ ಹೇಳಿದ್ರೆ ಆ ಅಗ್ರಜ, ಅದರ ಸುರುವಿನ ಮತ್ತು ಕೊನೆಯ ಅಕ್ಷರ ಹೇಳಿದ್ರೆ ಅಜ ಆಯಿತು. ಸೀತಾ, ಸೀತಾ ಸೀತಾ ಅಂತ ಹೇಳ್ತೇವೆ. ರಾಮನ ಪತ್ನಿ ಸೀತೆ. ಸೀತೆ ಅಂದ್ರೆ ಏನು? ಸೀರಜಾತ, ನೇಗಿಲಿನಿಂದ ನೆಲವನ್ನು ಉಳುವಾಗ ಸಿಕ್ಕಿದವಳು. ಸೀರಜಾತ ಅನ್ನೋದರ ಅಬ್ರಿವೇಶನ್ ಸೀತಾ, ಅದರ ಆಚೆ ಈಚೆ ಅಕ್ಷರ ಅಷ್ಟೇ. ಹೀಗೆ ಸಂಸ್ಕೃತದಲ್ಲಿ ಆದ್ಯಂತ ಅಕ್ಷರಗಳನ್ನು ಹೇಳಿದರೆ ಇಡೀ ಶಬ್ದವನ್ನು ನಾವು ಊಹಿಸಿಕೊಳ್ಳುವಂತಹ ಒಂದು ಅಬ್ರಿವಿಯೇಷನ್, ಒಂದು ಹೊಸ ಮೆಥಡ್ ಇದೆ. ಮೊದಲನೇ ಅಕ್ಷರವನ್ನು ಹೇಳುವಂತಹದ್ದು ಮಾತ್ರ ಒಂದು, ಆದ್ಯಂತ ಅಕ್ಷರಗಳನ್ನು ಹೇಳುವಂತಹದ್ದು ಒಂದು, ಎರಡು ಥರದ ಅಬ್ರಿವಿಯೇಷನ್ ಇದೆ ಸಂಸ್ಕೃತದಲ್ಲಿ. ಅದರಿಂದ ಅಜ ಅಂದ್ರೆ ಏನು ಅಂದ್ರೆ ಹುಟ್ಟದವನು ಅಂತ ಅರ್ಥ ಅಲ್ರಿ. ಆ ಅಂದ್ರೆ ಅಕಾರವಾಚ್ಯನಾದ ಭಗವಂತನಿಂದ ಹುಟ್ಟಿದವ. ಮತ್ತು ಹುಟ್ಟಿದವರು ಎಲ್ಲರೂ ಅಜರೇ ಅಲ್ವಾ? ನಾವು ಭಗವಂತನಿಂದ ಹುಟ್ಟಿದವರು, ಎಲ್ಲರೂ ದೇವರ ಮಕ್ಕಳು. ಬ್ರಹ್ಮಣ ಸೃಷ್ಟ ಪೂರ್ವಂ ಹಿ, ಭಾರತಲ್ಲೇ ಹೇಳ್ತಾರೆ ನವರ ನಾನಾಂ ವಿಭೇದೋಸ್ತಿ ಸರ್ವಂ ಬ್ರಾಹ್ಮವಿದಂ ಜಗತ್ ಬ್ರಹ್ಮಣ ಸೃಷ್ಟ ಪೂರ್ವಂ ಹಿ ಕರ್ಮಣ ವರ್ಣತಾಂ ಗತಾಃ. ಈ ಜಾತಿಗಳನ್ನ ವಿಭಾಗ ಮಾಡಿಕೊಂಡು ಒಬ್ಬನನ್ನ ಮೇಲು ಒಬ್ಬರನ್ನ ಕೀಳು ಅಂತ ನೋಡಬೇಡಿ, ಎಲ್ಲರೂ ದೇವರ ಮಕ್ಕಳು. ಭಾರತದಲ್ಲಿ ಬಂದ ಮಾತು. ನವರ್ಣಾನಾಂ ವಿಭೇದೋಸ್ತಿ ಸರ್ವಂ ಬ್ರಹ್ಮಣ ಸೃಷ್ಟ ಪೂರ್ವಂ ಹಿ, ಎಲ್ಲರೂ ದೇವರ ಮಕ್ಕಳೆಲ್ಲವೇನಯ್ಯ? ಭೀಷ್ಮಾಚಾರ್ಯ ಧರ್ಮರಾಯ ಅಂತ ಕೇಳೋದು. ಯಾಕೆ ಹಾರಾಡ್ತೀನಿ ನಾನು ಬ್ರಾಹ್ಮಣ ಅಂತ? ಎಲ್ಲರೂ ದೇವರ ಮಕ್ಕಳೇನಯ್ಯ? ಅವನು ದೇವರು ಸೃಷ್ಟಿ ಮಾಡಿದ್ದಲ್ಲೇನು? ಶೂದ್ರರನ್ನ, ಕ್ಷತ್ರಿಯರನ್ನ, ವೈಶ್ಯರನ್ನ. ನೀನು ಮಾತ್ರ ದೇವರಿಂದ ಬಂದವನೇನು? ಬ್ರಹ್ಮಣ ಸೃಷ್ಟ ಪೂರ್ವಂ ಹಿ. ಈ ಸುಮ್ಮನೆ ಈ ದುರಹಂಕಾರವನ್ನು ಬಿಡು, ನಾನು ಶ್ರೇಷ್ಠ ಅನ್ನೋ ಭ್ರಮೆಯನ್ನು ಬಿಟ್ಟು ಇಲ್ಲಿ ಭಗವಂತ ಸೃಷ್ಟಿ ಮಾಡಿದವರಲ್ಲಿ ನಾನು ಕೊಟ್ಟ ಕೊನೆಯವನು, ಕನಿಷ್ಠ ಅನ್ನೋ ಭಾವನೆಯಿಂದ ಬದುಕು. ಈ ಅಹಂಕಾರ ಬಿಡು ಅಂತ. ಎಲ್ಲರೂ ಅಜರೇ, ಆದರೆ ಇವನೇ ಮಾತ್ರ ಅಜಯ. ಯಾಕೆಂದ್ರೆ ಅಗ್ರಜರಿ ಮೊದಲು ಹುಟ್ಟಿದವನವನು, ಫಸ್ಟ್ ಸನ್. ಇದು ಕೆಲವೊಮ್ಮೆ ಇದಕ್ಕೆ ವಿಪರೀತ ಆಗೋದು ಉಂಟು. ಮೊದಲು ಹುಟ್ಟಿದ ಮಕ್ಕಳಿಗಿಂತ ಕೊನೆಗೆ ಹುಟ್ಟಿದ ಮಕ್ಕಳು ಹೆಚ್ಚು ಪಾಪ್ಯುಲರ್ ಆಗೋದು ಅಂತ ಉಂಟು. ಇವಾಗ ಅವತಾರದಲ್ಲಿ ಹಾಗಾಯ್ತು ನೋಡಿ. ವಸುದೇವನ ಮಕ್ಕಳಲ್ಲಿ ವಾಸುದೇವ ಅಂದ್ರೆ ಏನು? ವಸುದೇವನ ಮಗ ಅಂತ. ಅವನ ಅಣ್ಣಂದಿರಿಗೆ ಯಾರಿಗೆ ಹೆಸರಿಲ್ಲ? ಕೃಷ್ಣನೇ ಹೆಸರು ವಾಸುದೇವ ಅಂತ. ಕೃಷ್ಣನ ಅಣ್ಣಂದಿರಿಗೆ ಯಾರಿಗೂ ಬಲರಾಮನನ್ನು ವಾಸುದೇವ ಅಂತ ಕರೆದ್ರೆ ಗುರುತವೇ ಆಗೋದು. ಅದು ಹೇಗ್ರಿ ಅವರು ವಾಸುದೇವ? ಅವನು ಬಲರಾಮ ಅಲ್ಲೇ, ಅವನು ವಾಸುದೇವ ಹೇಗಿದ್ದಾರೆ? ವಾಸುದೇವ ಅಂದ್ರೆ ಸಣ್ಣ ವಸುದೇವ, ಆದರೆ ಬಲರಾಮನನ್ನು ವಾಸುದೇವ ಅಂದ್ರೆ ಬಲರಾಮ ಹೇಗ್ರಿ ವಾಸುದೇವ? ಕೃಷ್ಣ ಅಲ್ಲೇನು ಅಂತಾರೆ. ಅದೇನು ಮತ್ತು ವಸುದೇವರ ಮಗ ಅಲ್ಲೇನವ?
ಆಮೇಲೆ ಇನ್ನೂ ಕೃಷ್ಣನಿಗಿಂತ ಮೊದಲು ಹಲವು ಮಕ್ಕಳಿದ್ರು ವಸುದೇವನಿಗೆ. ಅವನು ಪೌಂಡ್ರಕ ವಾಸುದೇವ ಒಬ್ಬ ಇದ್ದ, ಶೃಗಾಲ ವಾಸುದೇವ ಇದ್ದ. ಅವನು ಪೌಂಡ್ರಕ ಅಂತ ಹೆಸರು. ಅವನೊಬ್ಬ ವಸುದೇವನ ಮಗ ಶೃಗಾಲ ಅಂತ, ನರಿಯಣ್ಣ. ಅವನ ಹೆಸರೇ ಶೃಗಾಲ ಅಂತ. ಶೃಗಾಲ ಅಂತ ನರಿ, ಶೃಗಾಲ ಅಂತ ಅವನು, ನರಿ ಬುದ್ಧಿ ಅವನದ್ದು, ಕರಟಕ. ಶೃಗಾಲ ಅಂತ ಒಬ್ಬ ಮಗ ಇದ್ದ. ಅವನಲ್ಲೇ ವಾಸುದೇವ ಅಂತ ಕರೀಲಿಲ್ಲ, ಪೌಂಡ್ರಕ ಅಂತ ಕರೆದ್ರು. ಅದೇ ಸಿಟ್ಟಲ್ವ ಅವರಿಗೆ, ಅದೇ ನೀನು ಮಾತ್ರ ವಾಸುದೇವ, ನಾವು ನಮ್ಮ ಅಪ್ಪನ ಮಕ್ಕಳಲ್ವಾ, ನಾನು ವಾಸುದೇವ ಅಂತ ಶುರು ಮಾಡಿದ. ಪೌಂಡ್ರಕ ವಾಸುದೇವ, ಶೃಗಾಲ ವಾಸುದೇವ. ದೊಡ್ಡ ಜಗಳ, ಯುದ್ಧ ಆಯಿತು ಹೆಸರಿನಲ್ಲಿ. ಆದ್ದರಿಂದ ಯಾರು ಕರೀಲಿಲ್ಲ ಅವರನ್ನು ವಾಸುದೇವ ಅಂದ್ರೆ ಯಾರು ರೆಕಾಗ್ನೈಸ್ ಮಾಡಿ. ವಾಸುದೇವ ಅಂದ್ರೆ ಕೃಷ್ಣ, ಕೊನೆಯ ಮಗ ವಾಸುದೇವ ಆದ. ಶುರುವಿನ ಮಕ್ಕಳೆಲ್ಲ ಅಲ್ಲೇ ಇಲ್ಲ. ಅಂದರೆ ಮಕ್ಕಳಲ್ಲಿ ಯಾರು ಹೆಚ್ಚು ಪ್ರೀತಿ ಪಾತ್ರರೋ, ಯಾರು ಹೆಚ್ಚು ಸಮರ್ಥರೋ, ಯಾರು ಹೆಚ್ಚು ಜನರ ಗುರುತಿಗೆ ಒಳಗಾದರೋ ಅವರನ್ನು ಇಂಥವ್ರ ಮಗ ಅಂತ ಗುರುತಿಸೋದು. ಕೆಲವೊಮ್ಮೆ ಆಗೋ ಇಲ್ಲ, ಅಪ್ಪನಿಗಿಂತ ಮಗನೇ ಪಾಪ್ಯುಲರ್ ಆದರೆ ಇಂಥವ್ರ ಅಪ್ಪ ಅಂತ ಅಪ್ಪನಿಗೆ ಗುರುತಾರೆ, ಮಗನಿಂದ ಅಪ್ಪನಿಗೆ ಗುರುತು. ಅಂತೂ ಅದೇನು ಅಂದರೆ ಜನರಿಗೆ ಯಾರ ಸಂಪರ್ಕ ಹೆಚ್ಚಾಯಿತೋ, ಯಾರು ಹೆಚ್ಚು ಜನರಿಗೆ ಹತ್ತಿರದವನಾದನೋ ಆ ವ್ಯಕ್ತಿಯನ್ನ ಜನ ವಿಶೇಷವಾಗಿ ಗುರುತಿಸ್ತಾರೆ. ಅದರಿಂದ ವಸುದೇವನ ಮಕ್ಕಳಲ್ಲಿ ಕೃಷ್ಣನ ಹಾಗೆ ಜನರಿಗೆ ಹತ್ತಿರವಾಗಿ ಜನ ಗುರುತಿಸುವಂತಹ ಬೇರೆ ವ್ಯಕ್ತಿಗಳೇ ಇರಲಿಲ್ಲ, ಬಲರಾಮ ಕೂಡ ಇರಲಿಲ್ಲ. ಆದ್ರಿಂದ ಅವ್ರನ್ನ ಯಾರನ್ನೂ ವಾಸುದೇವ ಅಂತ ಯಾರು ಅಲ್ಲೇ ಇಲ್ಲ, ಕೃಷ್ಣನನ್ನು ವಾಸುದೇವ ಅಂದರು. ಹಾಗೆಯೇ ಹಾಗೆ ಹೇಳುವ ಕೊನೆ ಮಕ್ಕಳಿನ ಹಾಗೆಯೇ ಎಲ್ಲ ಕಡೆ ಏನೂ ಇಲ್ಲ. ರಾಮನನ್ನಾಗುವಾಗ ದಾಶರಥಿ ಅಂತ ಹೇಳೋದು, ದಶರಥನ ಮಗ ಅಂತ ಹೇಳೋದು ರಾಮನ್, ಲಕ್ಷ್ಮಣ ಭರತ ಶತ್ರುಘ್ನರು. ಮತ್ತೆ ದಾಶರಥಿ ಅಂತ ಹೇಳಿದ ಕೂಡಲೇ ದಶರಥ ನಂದನ ಅಂದ್ರೆ ರಾಮ ಅಂತೀವಿ. ಅದೇ ಯಾಕೆ ಲಕ್ಷ್ಮಣ ಭರತ ಶತ್ರುಘ್ನರ ಅಲ್ಲೇನೋ, ಅವನು ಸುರುವಿನ ಮಗ ಹೆಚ್ಚು ಪಾಪ್ಯುಲರ್ ಅಂತ. ಎಲ್ಲಿ ಈ ಅವತಾರಗಳಲ್ಲಿ ಯಾವುದು ಹೆಚ್ಚು ಪಾಪ್ಯುಲರೋ ಅದು ತಂದೆಯ ಹೆಸರಿನ ಜೊತೆಗೆ ಆ ವಂಶದ ಹೆಸರನ್ನು ಹೊತ್ಕೊಂಡು ಹೋಗುತ್ತೆ. ಕಾಕುಸ್ಥ. ಇವಾಗ ಇಲ್ಲಿ ಸುರುವಿನವನಲ್ಲ, ಕೊನೆಯವನಲ್ಲ, ನಡುವಿನವ ಪಾಂಡವರಲ್ಲಿ. ಪಾರ್ಥ ಅಂದ್ರೆ ಸುರುವಿನ ಧರ್ಮರಾಜ, ಕೊನೆಯವನು. ಆದರೆ ಕೊನೆಯವನೇ ಅಲ್ಲಿಯೂ ಕೂಡ. ಪಾರ್ಥ ಅಂದರೆ ನಿಜವಾಗಿ ಪ್ರಥೆಯ ಮಕ್ಕಳು ಮೂರೇ ತಾನೆ, ಧರ್ಮರಾಜ, ಭೀಮ, ಅರ್ಜುನ, 3 ಜನರು ಪಾರ್ಥರು. ಆದ್ರೂ ಕೊನೆಯ ಮಗು ಅಂತ ಪ್ರೀತಿಯಿಂದ ಅದನ್ನು ಪಾರ್ಥ 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 ಅಂತ ಕರೆದರು. ಅದು ಏನು ಅಪಾರ್ಥ ಆಗಲಿಲ್ಲ, ಪಾರ್ಥವೇ ಆಯಿತು. ಅದನ್ನು ಪಾರ್ಥ ಅಂತ ಕರೆದ್ರು, ಜನ ಒಪ್ಕೊಂಡ್ರು. ಪ್ರಥೆಯ ಮಗ ಅನ್ಮುಳಿದವರು, ಭೀಮ ಪ್ರಥೆಯ ಮಗ ಅಲ್ಲೇನು, ಧರ್ಮರಾಜ ಪ್ರಥೆಯ ಮಗ ಇಲ್ಲೇನು, ಕೊನೆಯ ಮಗು ಅಂತ ಪ್ರೀತಿಯಿಂದ ಅವನು ಪಾರ್ಥ ಪಾರ್ಥ ಅಂತ ಕರೆದ್ರು, ಉಳಿದೋಯ್ತು. ಹೀಗೆ ಯಾವುದೋ ನೆಪದಿಂದ ಮೊದಲು ಹುಟ್ಟಿದವನು ಪಾರ್ಥ ಹೆಸರು ಬರುತ್ತೆ, ಒಮ್ಮೊಮ್ಮೆ ಕೊನೆಯಲ್ಲಿ ಹುಟ್ಟಿದವನು. ಇಲ್ಲಿ ಅಜ ಅಂತ ಹೆಸರು ಬಂತು. ಯಾರಿಗೆ ಅಂದರೆ ಅಗ್ರಜಂ, ಮೊದಲು ಹುಟ್ಟಿದವನೇ ಅಜ, ಭಗವಂತನಿಂದ ಹುಟ್ಟಿದವ ಅಂತ. ಉಳಿದವರೆಲ್ಲ ಅಂದರೆ ಡೈರೆಕ್ಟ್ ಹುಟ್ಟಿದವ, ಆಮೇಲೆ ಇಂಡೈರೆಕ್ಟ್ ಆಗಿ ಆ ಅಜನಿಂದ ಹುಟ್ಟಿದವರು. ಹಾಗಾಗಿ ಅಗ್ರಜಂ ಯಸ್ಸರ್ಜ ಅಜಂ. ಎಂಥ ಅಜ ಅವನು, ಅಗ್ರ್ಯಾಕೃತಿ ಅಂತಂದ್ರು. ಜೀವರುಗಳಲ್ಲೇ ಶ್ರೇಷ್ಠವಾದ ಸ್ವರೂಪ ಉಳ್ಳವನು. ಯಾವ ಜೀವನಿಗೂ ಅವನಂಥ ಶ್ರೇಷ್ಠವಾದ ಸ್ವರೂಪ, ವ್ಯಕ್ತಿತ್ವ. ಆಕೃತಿ ಅಂದರೆ ವ್ಯಕ್ತಿತ್ವ, ಸ್ವರೂಪ, ಗುಣಧರ್ಮಗಳು ಎಲ್ಲ ಜೀವರಿಗಿಂತ ಜ್ಞಾನದಲ್ಲಿ, ಆನಂದದಲ್ಲಿ ಶ್ರೇಷ್ಠತನಾದ, ಅಗ್ರ್ಯ ಶ್ರೇಷ್ಠನಾದವ. ಆದ್ರಿಂದಲೇ ಮೊದಲು ಹುಟ್ಟಿದ ಭಗವಂತನಿಂದ. ಅವನು ಭಗವಂತನಿಂದ ನೇರ ಹುಟ್ಟಿದ ಮತ್ತು ಮೊದಲು ಹುಟ್ಟಿದ. ಅಗ್ರಜಂ ಯಸ್ಸರ್ಜ ಅಜಂ ಅಗ್ರ್ಯಾಕೃತಿಂ ಅನ್ನೋದ್ರಲ್ಲಿ ಇನ್ನೊಂದು ರೀತಿಯಿಂದ ಇದೆ. ಭಗವಂತ ಜಗತ್ತನ್ನು ಸೃಷ್ಟಿ ಮಾಡುವ ಮುಂಚೆ ತನ್ನನ್ನೇ ತಾನು ಸೃಷ್ಟಿ ಮಾಡಿಕೊಂಡ. ಯಾಕೆಂದ್ರೆ ಅಗ್ರ್ಯಾಕೃತಿಂ ಅಜಂ ಅನ್ನುವ ವಿಶೇಷಣ ಕೊಡ್ತಾರೆ ಆಚಾರ್ಯರು. ಇದರಿಂದ ಹೊಳೆಯುವ ಹೊಸ ಮುಖ ಇದು. ಅಗ್ರ್ಯಾಕೃತಿಂ ಎಲ್ಲಕ್ಕಿಂತಲೂ ಅಗ್ರ್ಯವಾದ ಶ್ರೇಷ್ಠವಾದ ಸ್ವರೂಪವುಳ್ಳ, ಅಜಂ ಹುಟ್ಟಿರದಂಥ ವಸ್ತು ಅಂದರೆ ಭಗವಂತನೇ ಅಲ್ವಾ. ಹಾಗಾದ್ರೆ ಅಗ್ರ್ಯಾಕೃತಿಯಾದ ಅಜನಾದ ತನ್ನನ್ನೇ ಅಗ್ರಜನನ್ನಾಗಿ, ಎಲ್ಲರಿಗಿಂತ ಮೊದಲು ಹುಟ್ಟಿದವನನ್ನಾಗಿ ಸೃಷ್ಟಿ ಮಾಡಿದ. ಯಾಕೆಂದರೆ ಬ್ರಹ್ಮದೇವ ಸೃಷ್ಟಿಯಾಗುವ ಮುಂಚೆಯೂ ಭಗವಂತ ತಾನು ಚತುರ್ಮೂರ್ತಿಯಾಗಿ ತನ್ನನ್ನು ಸೃಷ್ಟಿ ಮಾಡಿಕೊಂಡು, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಈ 4 ರೂಪಗಳಿಂದ ತಾನು ಆವಿರ್ಭೂತನಾಗಿ ಆಮೇಲೆ ವಾಸುದೇವ ರೂಪದಿಂದ ಬ್ರಹ್ಮನ ಸೃಷ್ಟಿ, ಸಂಕರ್ಷಣ ರೂಪದಿಂದ ವಾಯುವಿನ ಸೃಷ್ಟಿ. ಹಾಗಾಗಿ ಮೊದಲು ತಾನೇ ಎಲ್ಲರಿಗೂ ಅಗ್ರಜನಾದ, ಎಲ್ಲರಿಗಿಂತ ಮೊದಲು ತಾನೇ ಅವತರಿಸಿದ. ಮತ್ತು ಹುಟ್ಟಿದಾಗಲೂ ಅಜನಾಗಿಯೇ ಹುಟ್ಟಿದ, ಹುಟ್ಟಿರದವನಾಗಿಯೇ ಹುಟ್ಟಿದ. ಅಗ್ರ್ಯಾಕೃತಿ, ಹುಟ್ಟಿದ ಮೇಲೂ ತನ್ನ ಅವತಾರ ರೂಪವು ಮೂಲ ರೂಪದಷ್ಟೇ ಶ್ರೇಷ್ಠವಾದ ಗುಣಧರ್ಮಗಳಿಂದ ಕೂಡಿದ್ದಾಗಿ ಅವತರಿಸಿದ. ಅಗ್ರಜಂ ಎಸ್ ಸಸರ್ಜ, ಅಗ್ರಜಂ ಆತ್ಮಾನಂ ಎಸ್ ಸಸರ್ಜ, ತನ್ನನ್ನೇ ಮೊದಲು ಸೃಷ್ಟಿ ಮಾಡಿಕೊಂಡ ಮತ್ತು ತನ್ನಿಂದ ಬ್ರಹ್ಮನನ್ನು ಮೊದಲು ಮಗನಾಗಿ ಸೃಷ್ಟಿ ಮಾಡಿದ. ವಿಗ್ರಹೋ ಯಸ್ಯ ಸರ್ವೇ ಗುಣ ಏವ ಹಿ, ಅವನು ತನ್ನನ್ನು ತಾನು ಸೃಷ್ಟಿ ಮಾಡಿಕೊಂಡಲ್ಲ, ಆ ಸೃಷ್ಟಿ ಮಾಡಿಕೊಂಡ ರೂಪ, ವಿಗ್ರಹ, ಆ ಫಾರ್ಮ್, ಅದು ಎಂಥದ್ದು? ಇಟ್ ಈಸ್ ಮೇಡ್ ಆಫ್ ಏನು? ವಾಟ್?
ವಿಗ್ರಹೋ ಯಸ್ಯ ಸರ್ವೇ ಗುಣಾ ಏವ ಹಿ. ಅವನ ವಾಸುದೇವ ರೂಪ ಇರಲಿ, ಸಂಕರ್ಷಣ ಇರಲಿ, ಅನಿರುದ್ಧ ಇರಲಿ, ಪ್ರದ್ಯುಮ್ನ ಇರಲಿ, ಅನಂತರ ಸೃಷ್ಟಿಯಾಗಿರುತ್ತೆ, ಅನಂತರ ಆವಿರ್ಭಾವಗೊಂಡಂಥ ಅನಂತ ರೂಪಗಳಿರಲಿ, ಪ್ರತಿಯೊಂದು ಜೀವದೊಳಗಿರತಕ್ಕ ಬಿಂಬರೂಪ ಇರಲಿ, ಪ್ರತಿಯೊಂದು ನಾಡಿಗಳಲ್ಲಿ ಇರತಕ್ಕಂಥ 72,000 ರೂಪ ಇರಲಿ, ಪಂಚಕೋಶದಲ್ಲಿರತಕ್ಕ ಪಂಚರೂಪ ಇರಲಿ, ದಶೇಂದ್ರಿಯಗಳಲ್ಲಿರತಕ್ಕ ದಶರೂಪ ಇರಲಿ, ಅಸ್ಥಿಗತವಾದ 360 ರೂಪ ಇರಲಿ, ನ್ಯಾರೋಸ್ನಲ್ಲಿರುವ 360 ರೂಪ ಇರಲಿ, ಸಂಧಿಗಳಲ್ಲಿರುವ 360 ರೂಪ ಇರಲಿ, ಯಾವ ರೂಪವೇ ಇರಲಿ, ಎಲ್ಲವೂ ವಿಗ್ರಹೋ ಯಸ್ಯ ಸರ್ವೇ ಗುಣಾ ಏವ ಹಿ. ಬರೇ ಗುಣಗಳೇ, ದುರ್ಗುಣಗಳೇ ಇಲ್ಲ. ಅಂದರೆ ತ್ರಿಗುಣಗಳಿಂದ ನಿರ್ಮಾಣವಾದಂತಹ ಪೃಥಿವ್ಯಾಪ್ ತೇಜಸ್ಸಿನಿಂದ, ತ್ರಿಗುಣ ಅಂದ್ರೂ ಪೃಥಿವ್ಯಾಪ್ ತೇಜಸ್ಸು ಅಂದ್ರೂ ಒಂದೇ, ಮಣ್ಣು ನೀರು ಬೆಂಕಿ, ಸತ್ವ ರಜಸ್ಸು ತಮಸ್ಸು ಅಂತ ಹೇಳೋದು ಒಂದೇ. ಮಣ್ಣು ಅನ್ನೋದು ತಮೋಗುಣ, ಅದು ಕಪ್ಪು ಭಾರ ಕೆಳಕ್ಕೆ ಕುಸಿಯುವಂಥದ್ದು. ನೀರು ಲೈಟು, ಆದರೆ ಸ್ಪಷ್ಟತೆ ಇಲ್ಲ, ಟ್ರಾನ್ಸ್ಪೇರೆಂಟ್ ಆದರೂ ಪೂರ್ತಿ ಸ್ಪಷ್ಟವಾಗಿ ಕಾಣುವುದಿಲ್ಲ, ಮತ್ತು ಹರಿಯೋದು ಹೊರಿಜಾಂಟಲ್ ಆಗಿ ಹರಿಯೋದು, ವರ್ಟಿಕಲ್ ಆಗಿ ಹರಿಯೋದಲ್ಲ, ಮುಂದಕ್ಕೆ ಹೋಗೋದು, ಮೇಲಕ್ಕೆ ಹೋಗೋ ಕಾರ್ಯಕ್ರಮ ಇಲ್ಲ, ಇದು ರಜೋಗುಣ. ತಮೋಗುಣ ಅಂದರೆ ಕೆಳಕ್ಕೆ, ಮಣ್ಣು ಕಟ್ಟಿಗೆ ಯಾವುದು ಕೆಳಕ್ಕೆ ಬೀಳೋದು, ಮತ್ತು ಕಪ್ಪದು, ಅದು ಟ್ರಾನ್ಸ್ಪೇರೆಂಟು ಅಲ್ಲ, ಜ್ಞಾನಕ್ಕೆ ತಡೆ, ಅದು ಗೋಡೆ. ಮಣ್ಣು ತಮೋಗುಣ, ನೀರು ರಜೋಗುಣ. ಬೆಂಕಿ ಹಾಗಲ್ಲ, ಅದು ಬೆಳಕು. ಬೆಳಕು ಮಾತ್ರ ಅಲ್ಲ, ಅದರ ಸ್ವಭಾವ ಮೇಲಕ್ಕೆ ಹೋಗೋದು. ನೀವು ಹೇಗೆ ದೊಂದು ಹಿಡಿದ್ರು ಫ್ಲೇಮ್ಸ್ ಮೇಲಕ್ಕೆ ಹೋಗೋದು. ಆದ್ದರಿಂದ ಮಣ್ಣು ನೀರು ಬೆಂಕಿ ಅಂದರೂ ಸತ್ವರಜಸ್ತಮೋ ಗುಣ ಅಂದರೂ ಒಂದೇ. ಈ 3 ಗುಣಗಳಿಂದ, 3 ಪದಾರ್ಥಗಳಿಂದ, 3 ಎಲಿಮೆಂಟ್ಗಳಿಂದ ಪ್ರಪಂಚ ಆಗಿದೆ. ಆದರೆ ಭಗವಂತ ಸತ್ವರಜಸ್ತಮೋ ಗುಣಗಳಿಂದ ಅಲ್ಲ, ಸರ್ವೇ ಗುಣಾ. ಈ 3 ಗುಣಗಳಿಂದ ಅತೀತವಾಗಿದ್ದಕ್ಕೆ ಎಲ್ಲ ಗುಣಗಳು, ಅಂದರೆ ಅದನ್ನು ನಿನ್ನೆ ನಾನು ಹೇಳಿದ ಹಾಗೆ 6 ಗುಣಗಳಲ್ಲಿ ಅಂತರ್ಭಾವಗೊಳಿಸ್ತಾರೆ. ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸು, ಎಲ್ಲ ರೂಪಗಳು ಭಗವಂತನ ಇರುವೆಯ ಒಳಗೆ, ನಾಯಿ ಒಳಗೆ ಇರತಕ್ಕ ರೂಪದಿಂದ ಹಿಡಿದು ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿರುವ ಅನಂತ ಆಕಾಶದಲ್ಲಿ ತುಂಬಿರತಕ್ಕಂಥ ರೂಪದ ತನಕ ಭಗವಂತನ ಎಲ್ಲ ಫಾರ್ಮ್ಸು ಕೂಡ ಸರ್ವೇ ಗುಣ ಏವ, ಬರೇ ಫುಲ್ ಆಫ್ ಆಲ್ ಎಟ್ರಿಬ್ಯೂಟ್ಸ್, ಎಲ್ಲ ಸದ್ಗುಣಗಳು. ಅದನ್ನೇ 6 ಅಂತ. ಜ್ಞಾನ ಮೊದಲು ಎಲ್ಲವನ್ನೂ ತಿಳಿಯತಕ್ಕಂಥ ಅರಿವಿನ ಸ್ವರೂಪ. ಎರಡನೇದು ಶಕ್ತಿ, ಎಲ್ಲವನ್ನೂ ತಿಳಿಯಬಲ್ಲಂಥ ರೂಪ, ಎಲ್ಲವನ್ನೂ ಏನನ್ನು ಬೇಕಾದರೂ ಮಾಡಬಲ್ಲ ಶಕ್ತಿ ಇರುವಂಥದ್ದು. ಮೊದಲನೇದು ಎಲ್ಲದನ್ನೂ ತಿಳಿಯುವ ಜ್ಞಾನ, ಎಲ್ಲವನ್ನೂ ತಿಳಿಯಬಲ್ಲ ಶಕ್ತಿ ಜ್ಞಾನ, ಎಲ್ಲವನ್ನೂ ಮಾಡಬಲ್ಲ ಶಕ್ತಿ ಎರಡನೇ ಗುಣ. ಸರ್ವಕರ್ತೃತ್ವ, ಸರ್ವಜ್ಞತ್ವ. ಮೊದಲನೇದು ಜ್ಞಾನ, ಸರ್ವಜ್ಞತ್ವ ಒಂದು. ಎರಡನೇದು ಸರ್ವಕರ್ತೃತ್ವ, ಏನು ಬೇಕಾದರೂ ಅದನ್ನು ಮಾಡಬಲ್ಲ ಶಕ್ತಿ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಶಕ್ತಃ ಅಂತ ಹೇಳ್ತಾರಲ್ಲ. ಆಮೇಲೆ ಬಲ ಅಂತಂದ್ರೆ ಯಾವುದಕ್ಕೂ ಮನಸೋಲದ ಆತ್ಮಬಲ, ಅದನ್ನೇ ಡಿಟ್ಯಾಚ್ಮೆಂಟ್ ಒಂದು. ಯಾವುದು ನೋಡಿದರೂ ಅದರಿಂದ ಪ್ರಭಾವಿತನಾಗದ, ಯಾವುದಕ್ಕೂ ಮನಸೋಲದ, ಯಾವುದಕ್ಕೂ ಮಣಿಯದ ಆತ್ಮಬಲ. ಐಶ್ವರ್ಯ ಅಂದ್ರೆ ಎಲ್ಲದರ ಒಡೆತನ. ವೀರ್ಯ ಅಂದ್ರೆ ಕೆಟ್ಟದ್ದನ್ನ, ಅಪ್ರಿಯವಾದ್ದನ್ನ ನಿಯಂತ್ರಣ ಮಾಡುವ, ದಮನ ಮಾಡುವ, ನಾಶ ಮಾಡತಕ್ಕಂಥ ಶಕ್ತಿ. ತೇಜಸ್ಸು ಅಂತಂದ್ರೆ ಕಣ್ಣನ್ನು ಸೆಳೆಯತಕ್ಕಂಥ, ಇಡೀ ಜಗತ್ತನ್ನು ಬೆಳಗಿಸುವಂಥ ತೇಜೋಮಯವಾದ ರೂಪಶ್ರೀ. ಇದು 6 ಭಗವಂತನ ಉಪಾಸನೆಯಲ್ಲಿ ಮುಖ್ಯವಾದಂಥ ಗುಣಗಳು ಅಂತ ಏನು ಹೇಳಿದರು. ಆ ಎಲ್ಲ ರೂಪಗಳಲ್ಲೂ ಸರ್ವೇ ಗುಣಾಯೇವ, ಆ ಗುಣಗಳೇ ಇರುವಂಥದ್ದು. ವಿಗ್ರಹೋ ಯಸ್ಯ ಸರ್ವೇ ಗುಣಾಯೇವ ಹಿ. ಉಗ್ರ ಆದ್ಯೋಪಿ ಯಸ್ಯ ಆತ್ಮಜಾಗ್ರ್ಯಾತ್ಮಜಃ. ಚತುರ್ಮುಖ ಆಯಿತು. ಮತ್ತೆ ಅನಂತರ ಚತುರ್ಮುಖ ಸೃಷ್ಟಿಯಾದ ಮೇಲೆ ಜಗತ್ತಿನಲ್ಲಿ ಮೊದಲು ಮಹತ್ತತ್ವದ ಸೃಷ್ಟಿ, ಮಹತ್ತತ್ವದ ಅಭಿಮಾನಿಯಾಗಿರತಕ್ಕವ ಚತುರ್ಮುಖ. ಮಹತ್ತತ್ವ ಅಂದರೆ ಚಿತ್ತ, ಯೂನಿವರ್ಸಲ್ ಕಾನ್ಷಿಯಸ್ನೆಸ್. ಫಸ್ಟಿಗೆ ಏನಾಯಿತು, ಜಗತ್ತಿನಲ್ಲಿ ಯಾವ ಕಾನ್ಷಿಯಸ್ನೆಸ್ಸೂ ಇರಲಿಲ್ಲ. ಪ್ರಳಯ ಕಾಲದಲ್ಲಿ ಎಲ್ಲವೂ ನಿದ್ರೆಯಲ್ಲಿ, ಗಾಢ ನಿದ್ರೆಯಲ್ಲಿ ಇತ್ತು. ದೇರ್ ವಾಸ್ ಎನ್ ಅವೇಕನಿಂಗ್, ಯೂನಿವರ್ಸಲ್ ಕಾನ್ಷಿಯಸ್ನೆಸ್ಸು ಜಾಗೃತವಾಯಿತು. ಅದೇ ಮಹತ್ತತ್ವದ ಸೃಷ್ಟಿ. ಅದನ್ನು ನಿಯಂತ್ರಿಸ್ತಕ್ಕಂಥ ತತ್ವ ಚತುರ್ಮುಖ ಬ್ರಹ್ಮ. ಮೊದಲು ಮಹತ್ತತ್ವ ಸೃಷ್ಟಿಯಾಯಿತು. ಮಹತ್ತತ್ವ ಶರೀರಿಯಾಗಿರ್ತಕ್ಕ ಮೊದಲನೇ ಮಗ ಅಗ್ರಜ ಹುಟ್ಟಿದ. ಆಮೇಲೆ ಮಹತ್ತತ್ವದಿಂದ ನಾನು ಅನ್ನುವಂಥದ್ದು, ಅವೇರ್ನೆಸ್ ಆಫ್ ದ ಸೆಲ್ಫ್, ನಾನು ಅನ್ನುವ ಅರಿವು ಜಾಗೃತವಾಗಬೇಕು. ಆ ನಾನು ಅನ್ನುವ ಅರಿವು ಜಾಗೃತವಾಗತಕ್ಕಂಥದ್ದು ಎರಡನೇದು ಅಹಂಕಾರ ತತ್ವದ ಸೃಷ್ಟಿಯಿಂದ. ಈ ಅಹಂಕಾರ ತತ್ವ ಸೃಷ್ಟಿಯಾಯಿತು. ಅದನ್ನು ಅಹಂಕಾರ ತತ್ವದ ಶರೀರದಲ್ಲಿ ರೂಪುಗೊಂಡ ಚೇತನ ಶಿವ, ಅಹಂಕಾರ ತತ್ವದ ಅಭಿಮಾನಿಯಾಗಿರತಕ್ಕಂಥ ರುದ್ರ. ಹಾಗಾಗಿ ಮೊದಲು ಬ್ರಹ್ಮನ ಮಹತ್ತತ್ವದ ಸೃಷ್ಟಿ, ಅನಂತರ ಶಿವನ ಅಹಂಕಾರ ತತ್ವದ ಸೃಷ್ಟಿ, ಹೀಗೆ ಸೃಷ್ಟಿ ಕ್ರಮ ಇದೆ. ಅದನ್ನೇ ಹೇಳಿದರು
ಜಗತ್ತಿಗೆಲ್ಲೋ ಮೂಲ ಪುರುಷ ಶಿವ ಅಂತಂದ್ರೆ. ಅಹಂಕಾರ ತತ್ವದಿಂದ ಸಮಸ್ತ ದೇವತೆಗಳ ಸೃಷ್ಟಿ, ಇಂದ್ರಿಯಾಭಿಮಾನ ದೇವತೆಗಳ ಸೃಷ್ಟಿ. ಅಹಂಕಾರ ತತ್ವದಿಂದ ಪಂಚಭೂತಗಳ ಸೃಷ್ಟಿ, ಪಂಚಭೂತಗಳಿಂದ ಬ್ರಹ್ಮಾಂಡದ ಸೃಷ್ಟಿ. ಇನ್ನೂ ಬ್ರಹ್ಮಾಂಡ ಸೃಷ್ಟಿಯಾಗಿಲ್ಲ, ಬ್ರಹ್ಮಾಂಡದೊಳಗಿನಿಂದ ಪಿಂಡಾಂಡಗಳ ಸೃಷ್ಟಿಯಾಗಿಲ್ಲ, ಏನೂ ಸೃಷ್ಟಿಯಾಗಿಲ್ಲ. ಅಂಥ ಸಮಯದಲ್ಲೂ ಇದ್ದವ ಶಿವ. ಅಂಥ ಶಿವನೂ ಕೂಡ ಉಗ್ರಹ ಆದ್ಯೋಪಿ ಯಸ್ಯ, ಆದ್ಯ ಎಲ್ಲ ಪ್ರಪಂಚಕ್ಕೂ ಮೊದಲಿರುವವ, ಬ್ರಹ್ಮಾಂಡಕ್ಕಿಂತಲೂ ಮೊದಲು. ಬರೇ ಜೀವಜಾತಗಳಲ್ಲ, ಇನ್ನು ಬ್ರಹ್ಮಾಂಡ ಸೃಷ್ಟಿಯೇ ಶಿವನಿಂದ ಆದದ್ದು. ಶಿವನು ಪಂಚಭೂತಗಳನ್ನು ಸೃಷ್ಟಿ ಮಾಡಿದ, ಪಂಚಭೂತಗಳಿಂದ ಪ್ರಪಂಚ ಸೃಷ್ಟಿಯಾಯಿತು. ಈ ಜಗತ್ತೇ ಸೃಷ್ಟಿಯಾಗುವ ಮುಂಚೆ ಇದ್ದಂಥವನು ಯಾರೋ, ಅವನ ಹೆಸರು ಉಗ್ರಹ ಅಂತ. ಉಗ್ರಹ ಅಂದರೆ ಶಿವನ ಆಸ್ಪೆಕ್ಟನ್ನ ತಿಳಿಸುವಂಥದ್ದು. ಅವನು ಶಿವ ಅಂತ ಹೆಸರು ಇದೆ ಅವನಿಗೆ, ಶಂಕರ ಅಂತ ಹೆಸರು ಇದೆ. ಶಿವ ಅಂದರೆ ಆನಂದ ಸ್ವರೂಪ, ಶಂಕರ ಅಂದರೆ ಆನಂದವನ್ನು ಕೊಡುವ. ಆದರೆ ಅವನು ರುದ್ರ, ಉಗ್ರ ಅನ್ನೋದು ಹೆಚ್ಚು ಪರಿಚಿತವಾದ ಶಬ್ದ ಅವನದು. ಅವನು ಜಗತ್ತನ್ನು ನಾಶ ಮಾಡತಕ್ಕಂಥ ಒಂದು ಆಸ್ಪೆಕ್ಟ್ ಅದು. ಇಟ್ ಇಸ್ ಡಿಸ್ಟ್ರಕ್ಟಿವ್ ಫೋರ್ಸ್. ಯಾಕೆಂದರೆ ಅವನು ತಮೋಗುಣಮಾನಿ, ಬ್ರಹ್ಮದೇವರು ರಜೋಗುಣಮಾನಿ. ರಜಸ್ಸಿನಿಂದ ಸೃಷ್ಟಿ ಮಾಡತಕ್ಕಂಥ ಶಕ್ತಿಯನ್ನು ಸೃಷ್ಟಿ ಮಾಡಿದ ಭಗವಂತ. ಸೃಷ್ಟಿ ಮಾಡುವ ಶಕ್ತಿಯನ್ನು ಸೃಷ್ಟಿ ಮಾಡಿದ. ಆಮೇಲೆ ಸೃಷ್ಟಿಯಾದದ್ದಕ್ಕೊಂದು ವ್ಯವಸ್ಥೆ ಆಗಬೇಕಲ್ಲ, ಅದಕ್ಕೆ ಸಂಹಾರ ಮಾಡುವ ಶಕ್ತಿಯನ್ನು ಸೃಷ್ಟಿ ಮಾಡಿದ. ಅದರಿಂದ ಅವನನ್ನು ಉಗ್ರನಾಗಿ ಸೃಷ್ಟಿ ಮಾಡೋದಕ್ಕಂದ್ರೆ ಇದು ಡಿಸ್ಟ್ರಕ್ಟಿವ್ ಫೋರ್ಸ್. ತಮೋಗುಣದಿಂದ ಶಿವನ ಸೃಷ್ಟಿಯಾಯಿತು, ಅವನು ಜಗತ್ತಿನ ಸಂಹಾರ ಶಕ್ತಿಯಾದ. ಆದರೆ ಎಲ್ಲರಿಗಿಂತ ಮೊದಲು ಚತುರ್ಮುಖನಾದ ಮೇಲೆ, ಇಡೀ ಬ್ರಹ್ಮಾಂಡ ಸೃಷ್ಟಿಯಾಗುವ ಮೊದಲು ಸೃಷ್ಟಿಯಾದಂಥ ಉಗ್ರೋಪಿ ಅಂಥ ಶಿವ ನಾವು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲದಷ್ಟು ಎತ್ತರದ ತತ್ವ ಅದು. ಯಾಕೆಂದ್ರೆ ನಾವು ಏನು ಕಲ್ಪನೆ ಮಾಡಿದ್ರು ಬ್ರಹ್ಮಾಂಡದ ಒಳಗೆ ನಮ್ಮ ಯೋಚನೆ. ಬ್ರಹ್ಮಾಂಡ ಸೃಷ್ಟಿಯಾಗುವ ಮುಂಚೆ, ಪಂಚಭೂತಗಳ ಸೃಷ್ಟಿಯಾಗುವ ಮುಂಚೆ ಇದ್ದದ್ದು. ಈ ಬ್ರಹ್ಮಾಂಡಕ್ಕಿಂತ ಮೊದಲು ಇದ್ದ ಪಂಚಭೂತವೇ ನಿಜವಾದ ಪಂಚಭೂತ. ಈಗ ಪಂಚಭೂತಗಳು ಅಂತ ನಮಗೆ ಸಿಗೋದೇ ಇಲ್ಲ. ಯಾವುದು ಸಿಗೋದು ಈಗ? ಮಣ್ಣು ಅಂತ. ಮಣ್ಣು ಅಂದರೆ ಬರೀ ಮಣ್ಣೆಲ್ಲಿದೆ? ಮಣ್ಣು ಅಂದರೆ ನೀರು ಬೆಂಕಿ ಸೇರಿದ ಮಣ್ಣೇ ಇರೋದು. ನೀರು ಅಂದರೆ ಇಟ್ ಈಸ್ ಎ ಮಿಕ್ಸ್ಚರ್ ಆಫ್ ಅರ್ತ್, ವಾಟರ್ ಆ್ಯಂಡ್ ಫೈರ್. ಬೆಂಕಿ ಅಂದರೆ ಇಟ್ ಇಸ್ ಅಗೇನ್ ಮಿಕ್ಸ್ಚರ್ ಆಫ್ ಅರ್ತ್, ವಾಟರ್ ಆ್ಯಂಡ್ ಫೈರ್. ಕಟ್ಟಿಗೆಯಲ್ಲಿ ಪಸೆ, ನೀರಿನ ಪಸೆ, ಅದು ಹೊಗೆ, ಬೆಂಕಿ. ಯಾವುದು ಶುದ್ಧವಾದ ಬೆಂಕಿ ಅಂತ ಈಗ ಇಲ್ಲ, ಶುದ್ಧವಾದ ನೀರು ಅಂತ ಈಗ ಇಲ್ಲ, ಶುದ್ಧವಾದ ಮಣ್ಣು ಅಂತಿಲ್ಲ. ಇದೆಲ್ಲವೂ ಈ ತ್ರಿಗುಣದಿಂದ ಬ್ರಹ್ಮಾಂಡದ ಒಳಗೆ ಇರೋದೆಲ್ಲವೂ ಇಟ್ ಈಸ್ ಎ ಮಿಕ್ಸ್ಚರ್ ಆಫ್ 3 ಎಲಿಮೆಂಟ್ಸ್: ಪ್ಯೂರ್ ಅರ್ತ್, ಪ್ಯೂರ್ ವಾಟರ್ ಆ್ಯಂಡ್ ಪ್ಯೂರ್ ಫೈರ್. ಈ ಶಬ್ದ ಮಾತ್ರ, ಇದು ವಸ್ತುವೇ ಇಲ್ಲ. ಅದು ಇದ್ದದ್ದು ಯಾವಾಗ? ಇದು ಸೃಷ್ಟಿಯಾಗುವ ಮುಂಚೆ, ಬ್ರಹ್ಮಾಂಡದ ಮುಂಚೆ ಬರೀ ಮಣ್ಣಿತ್ತು. ಅದನ್ನು ಈ ಶಿವ ಮಿಕ್ಸ್ ಮಾಡಿ ಸೃಷ್ಟಿ ಮಾಡಿಬಿಟ್ಟ. ಅದು ಮಣ್ಣು ನೀರು ಬೆಂಕಿ ಮಿಕ್ಸ್ಚರೇ ಆಗೋಯ್ತು. ನಮಗೀಗ ಬರೇ ಮಿಕ್ಸ್ಚರೇ ಗತಿ. ಈ ಜಗತ್ತು ಸೃಷ್ಟಿಯಾಗುವ ಮುಂಚೆ ಶುದ್ಧ ಪಂಚಭೂತಗಳನ್ನು ಸೃಷ್ಟಿ ಮಾಡಿದ್ದು. ಶುದ್ಧ ಪಂಚಭೂತಗಳೇ ಏನೊಂದು ಗೊತ್ತಿಲ್ಲ, ಅದನ್ನು ಸೃಷ್ಟಿ ಮಾಡಿದ ಶಿವನನ್ನು ಏನು ತಿಳ್ಕೋದು? ಇಷ್ಟು ಅಗಾಧವಾದ ಒಂದು ಶಕ್ತಿ ಅದು ಶಿವಶಕ್ತಿ ಅಂದರೆ. ಅಂಥ ಜಗತ್ತನ್ನೆಲ್ಲ ಕೊನೆಗೆ ನಾಶ ಮಾಡಿಬಿಡುವಂಥ ಶಕ್ತಿ, ಜಗತ್ತಿನ ಸೃಷ್ಟಿಗೆ ಮೂಲ ಶಕ್ತಿಯೋ ಹೌದದು. ಅಂಥ ಉಗ್ರ ಆದ್ಯೋಪಿ ಅಂಥ ಶಿವ ನಾವು ಯೋಚನೆ ಮಾಡಿದರೆ ಗಾಬರಿ ಆಗುವಷ್ಟು ದೊಡ್ಡ ಶಕ್ತಿ. ಅಂಥ ಶಿವ ಕೂಡ ಯಸ್ಯ ಆತ್ಮಜ ಅಗ್ರ್ಯಾತ್ಮಜ, ಯಾರ ಮಗನ ಮೊದಲ ಮಗನೋ ಅಂಥ ಭಗವಂತ. ಅವನ ಮೊಮ್ಮಕ್ಕಳಲ್ಲಿ ಮೊದಲನೇ ಮೊಮ್ಮಗ. ಇನ್ನೊಂದು ಮೊಮ್ಮಕ್ಕಳು ಮತ್ತೆ ಬೇಕಾಗ್ಬೋದು. ಮೊದಲನೇ ಮೊಮ್ಮಗ ಶಿವ ಅದು. ಆಮೇಲೆ ಎರಡನೇ ಮೊಮ್ಮಕ್ಕಳು ಮತ್ತೆ ಬೇಕಾಷ್ಟಿರ್ಬೋದು. ಆತ್ಮಜ ಅಗ್ರ್ಯಾತ್ಮಜ, ಅವನ ಮೊಮ್ಮಕ್ಕಳಲ್ಲಿ ಶ್ರೇಷ್ಠನಾದವ. ಅವನು ಯಾಕೆ ಅವನಿಗೆ ಶ್ರೇಷ್ಠತ್ವ ಅಂದರೆ, ಆ ಶಿವನೇ ಅಷ್ಟು ಶ್ರೇಷ್ಠ, ಅಷ್ಟು ಪ್ರೀತಿಪಾತ್ರನಾದ ಮೊಮ್ಮಗ. ಆದ್ದರಿಂದ ಅವನು ಮತ್ತೆ ಶೇಷ ಪದವಿ, ಸದಾ ಭಗವಂತನ ಜತೆಗೆ, ಭಗವಂತನ ಪಾದಪೀಠವಾಗುವ, ಭಗವಂತನ ಹಾಸುಗೆಯಾಗುವ ಯೋಗ, ಆ ಶೇಷ ಪದವಿ ಶಿವನಿಗೆ ಬರುವಂತಹದ್ದು. ಅಷ್ಟು ಪ್ರೀತಿಪಾತ್ರನಾದ ಮಗ. ಶಿವಸ್ಯ ಹೃದಯಂ ವಿಷ್ಣು, ವಿಷ್ಣುಶ್ಚ ಹೃದಯಂ ಶಿವ ಅಂತ ಪುರಾಣದಲ್ಲಿ ಹೇಳ್ತಾರೆ. ಶಿವನಿಗೆ ಹೃದಯ ಅಂದರೆ ಅತ್ಯಂತ ಅಂತರಂಗದ ಪ್ರೀತಿ ಪಾತ್ರ ಅಂತ. ಶಿವನಿಗೆ ವಿಷ್ಣು ಅಂದರೆ ಅಷ್ಟು ಪ್ರಿಯವಾದ ವಸ್ತು, ವಿಷ್ಣುವಿಗೆ ಶಿವ ಅಂದರೆ ಅಷ್ಟು ಪ್ರಿಯ. ಶಿವ ವಿಷ್ಣುಗಳು ಅದನ್ನೇ ಶಿವಸ್ತುತಿಯಲ್ಲಿ ಹೇಳ್ತಾರಲ್ಲ, ನಾರಾಯಣ ತವ ಪ್ರಿಯತಮಾದದಿ ಪ್ರಿಯತಮಂ ಸದೈವಾಂತರಂ ಪಯಸ್ಯುಪಹಿತಂ ಘೃತಂ ಸ್ವಯಮಿವ ಶ್ರೇಯೋ ವಲ್ಲಭಂ. ನಿನಗೆ ಪ್ರಿಯಕ್ಕಿಂತ ಹೆಚ್ಚು ಪ್ರಿಯವಾದ ವಸ್ತು ಶಿವನಂತ ಹೇಳೋದು. ನಿನಗೆ ಅತ್ಯಂತ ಪ್ರಿಯವಾದ ವಸ್ತು ಹಾಲಿನ ಒಳಗೆ ಬೆಣ್ಣೆ ಇರುವಂತೆ ನಿನ್ನೊಳಗೆ ಸೇರಿಕೊಂಡಿರತಕ್ಕಂಥ ನಾರಾಯಣ ತತ್ವ. ನಿನಗೆ ಅತ್ಯಂತ ಪ್ರಿಯವಾದ ನಿನ್ನ ಅಂತರಂಗದ ಉಪಾಸ್ಯ ಮೂರ್ತಿಯವನು. ನಿನ್ನನ್ನು ಅವನು ಎಂದೂ ಬಿಟ್ಟು ಒಬ್ಬರನ್ನೊಬ್ಬರು ದೂರ ಆಗಲಿದ್ದೇ ಇಲ್ಲ. ಆದರೆ ನಿಮ್ಮ ಭಕ್ತರು ಯಾಕೆ ಒಬ್ಬರನ್ನೊಬ್ಬರು ಬಿಟ್ಟು ದೂರ ಹೋಗ್ತಾರೆ ಅಂತ ಗೊತ್ತಿಲ್ಲ ಅಂತ ನಾರಾಯಣ ಪಂಡಿತರು ಜಗಳಾಡಿಕೊಳ್ತಾರೆ, ಯಾಕೆ ಗೊತ್ತಾಗೋಲ್ಲ ಅಂತ. ಹೀಗೆ ಅದು ಯಸ್ಯ ಅಗ್ರಜ ಅಗ್ರ್ಯಾತ್ಮಜ ಅಂತ
ಯಾವ ಭಗವಂತನ ಮಗನ ಮೊದಲ ಮಗನೋ ಯಾರು ಇಡೀ ಜಗತ್ತಿಗಿಂತ ಮೊದಲಿದ್ದವ ಮತ್ತು ಕೊನೆಗೊಮ್ಮೆ ಇಡೀ ಜಗತ್ತನ್ನು ನಾಶ ಮಾಡತಕ್ಕ ಉಗ್ರಹ ಆದ್ಯೋಪಿ ಯಸ್ಯ ಅಗ್ರ್ಯಾತ್ಮಜ ಸದ್ಗೃಹೀತ ಸದಾ. ಅಂಥ ಭಗವಂತ ಯಾರೋನು ಸದ್ಗೃಹೀತ ಸದಾ ಸಜ್ಜನರಿಂದ ಆಶ್ರಯಿಸಲ್ಪಟ್ಟವ. ಸಜ್ಜನರು ಯಾವಾಗಲೂ ಹಿಡ್ಕೊಂಡು ಬಿಡ್ತಾರೆ, ಗಟ್ಟಿಯಾಗಿ ಹಿಡ್ಕೊಂಡು, ಸಜ್ಜನರಿಂದ ಗಟ್ಟಿಯಾಗಿ ಹಿಡ್ಕೊಂಡವಂತೂ ವಸ್ತು ಸಜ್ಜನರು. ಸದ್ಗೃಹೀತ ಸಜ್ಜನರು ಜ್ಞಾನಿಗಳು ಎಲ್ಲ ಅರ್ಥವೂ ಒಂದು ಸತ್ತನದಿ. ಸದ್ಗೃಹೀತ ಸದಾ ಯ ಪರಂ ದೈವತಂ, ಸಜ್ಜನರಿಂದ ಆಶ್ರಿತವಾದ ಪರಮದೇವತೆ. ದೇವತೆಗಳಿಗೆಲ್ಲ ದೇವತೆ, ಹಿರಿಯ ದೇವತೆ. ದೇವತಾನಾಂಚ ದೈವತಂ ಮಂಗಲಂ ಮಂಗಲಾನಾಂಚ ದೇವತಾನಾಂಚ ದೈವತಂ ಅಂತ ಹೇಳ್ಕೊಂಡು ದೈವತಂ ದೇವತಾನಾಂಚ ಅಂತ ದೇವತೆಗಳಿಗೂ ಹಿರಿಯ ದೇವತೆಯಾಗಿರತಕ್ಕ ಪರದೇವತೆ. ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ ಅಂತ ಶ್ರುತಿಯಲ್ಲಿ ಹೇಳಿರತಕ್ಕಂಥ ಪರಾಶಕ್ತಿ ಅಂತಾರೆ, ಪರದೇವತೆ ಅಂತಾರೆ. ಎಲ್ಲವನ್ನೂ ನಿಯಂತ್ರಿಸುವ ದೇವತೆಗಳಿಗೂ ನಿಯಾಮಕ ಶಕ್ತಿಯಾದ ಪರದೇವತೆ ಯಾರೋ ಅಂಥ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಾನಂ ಪ್ರೀಣಯಾಮೋ ವಾಸುದೇವಂ. ಆ ಭಗವಂತರನ್ನ ಇನ್ನೊಂದು 8ನೇ ಪದ್ಯದಲ್ಲಿ ಅಚ್ಯುತ ಅನ್ನುವ ಶಬ್ದದಿಂದ ಸ್ತೋತ್ರ ಮಾಡ್ತಾರೆ. ಭಗವಂತನ ಅಚ್ಯುತ ಸದಾಚಾರ ಸ್ಮೃತಿಯಲ್ಲಿ ಕೂಡ ಆಚಾರ್ಯರು ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ನಿರಾಶಿ ನಿರ್ಮಮೋ ಯಾತಿ ಪರಂ ಜಯತಿ ಸೋ ಅಚ್ಯುತ ಅಂತ ಸದಾಚಾರ ಸ್ಮೃತಿಯ ಮಂಗಲಾಚರಣೆಯಲ್ಲಿ ಅಚ್ಯುತನನ್ನ ಸ್ಮರಣೆ ಮಾಡಿದ್ದಾರೆ. ಇಲ್ಲಿ ಹಾಗೆ ಅಜಿತ ರೂಪವನ್ನು ಸ್ಮರಣೆ ಮಾಡಿದ್ರು, ಹಾಗೆ ಅಚ್ಯುತ ರೂಪವನ್ನು ಸ್ಮರಣೆ ಮಾಡಿದ್ದಾರೆ. ಅಚ್ಯುತ ಅಂದ್ರೆ ಏನು? ಆ ಶಬ್ದಕ್ಕೆ ಅರ್ಥ ಏನು? ಅಚ್ಯುತ ಅಂದ್ರೆ ಆ ಶಬ್ದದ ಎಟಿಮಾಲಜಿ ಜೊತೆಗೆ ಭಗವಂತನನ್ನ ಅಚ್ಯುತ ನಾಮದಿಂದ ಸ್ತೋತ್ರ ಮಾಡ್ತಾರೆ. ಅಚ್ಯುತೋ ಯೋ ಗುಣೈ ನಿತ್ಯಮೇವಾಖಿಲೈ ಪ್ರಚ್ಯುತೋ ಅಶೇಷ ದೋಷೈ ಸದಾ ಪೂರ್ತಿತಃ ಉಚ್ಯತೆ ಸರ್ವ ವೇದೋರ್ವಾದೈ ರಜಃ ಸ್ವರ್ಚ್ಯತೆ ಬ್ರಹ್ಮ ರುದ್ರೇಂದ್ರ ಪೂರ್ವೈ ಸದಾ. ಅದನ್ನು ಅಚ್ಯುತ ನಿನಗೆ ಅಚ್ಯುತ ಅಂತ ಹೆಸರಲ್ವೇ ಭಗವಂತನಿಗೆ? ಯಾಕೆ ಆ ಹೆಸರು? ಅಚ್ಯುತ ಅಂದ್ರೆ ಏನು? ಅಚ್ಯುತ ಯೋ ಗುಣೈ ನಿತ್ಯಮೇವ ಅಖಿಲೈ, ಯಾರು ಎಲ್ಲ ಗುಣಗಳಿಂದಲೂ ನಿರಂತರ ಅಚ್ಯುತನೋ ಅವನು ಅಚ್ಯುತ. ಚ್ಯುತಿ ಅಂದ್ರೆ ಕಳ್ಕೊಳ್ಳುವುದು, ಇಲ್ಲವಾಗುವುದು. ಯಾರು ಎಲ್ಲ ಗುಣಗಳಿಂದಲೂ ಯಾವತ್ತೂ ಅಚ್ಯುತನೋ ಅಂದ್ರೆ ಯಾವ ಕಾಲದಲ್ಲೂ ಗುಣಗಳ ಚ್ಯುತಿಯೇ ಇಲ್ಲದ ಸದಾ ಗುಣಪೂರ್ಣನಾದವನೋ ಅವನಿಗೆ ಅಚ್ಯುತ ಅಂತ ಹೆಸರು ಅಂದ್ರು. ಅಚ್ಯುತ ಯೋ ಗುಣೈ ನಿತ್ಯಮೇವ ಅಖಿಲೈ, ಎಲ್ಲ ಗುಣಗಳಿಂದ ಎಲ್ಲ ಕಾಲದಲ್ಲಿಯೂ ಪೂರ್ಣನಾದವನು, ಯಾವ ಗುಣದ ಚ್ಯುತಿಯೂ ಎಂದೂ ಇಲ್ಲದವನು ಅವನು ಅಚ್ಯುತ. ನಚ್ಯವತೆ ಗುಣೈ ಇತಿ ಅಚ್ಯುತ, ಗುಣಗಳಿಂದ ಚ್ಯುತನಾಗುವುದೇ ಇಲ್ಲ, ಗುಣಗಳಿಂದ ವಿರಹಿತ ಆಗುವುದೇ ಇಲ್ಲ ಯಾರೋ ಅವನು ಅಚ್ಯುತ. ನಮ್ಮಲ್ಲಿ ಇರೋದೇ ಕಿಂಚಿತ್ತು, ಆ ಗುಣಗಳು ಚ್ಯುತ ಆಗ್ತಾ ಇರ್ತವೆ. ಒಂದು ಇರತಕ್ಕಂಥ ಗುಣ ಪರ್ಮನೆಂಟ್ ಆಗಿರೋದಿಲ್ಲ, ಅದು ಬದಲಾಗ್ತಾ ಇರ್ತದೆ. ಬದಲಾಗದ ಅನಂತ ಗುಣಗಳು ಎಂದೆಂದೂ ಇರುವಂತಹ ರೂಪ ಅದು ಅಚ್ಯುತ. ಅಚ್ಯುತೋ ಯೋ ಗುಣೈ ನಿತ್ಯಮೇವಾಖಿಲೈ. ಇನ್ನೊಂದು ಅಚ್ಯುತ ಅಂತ ಅನ್ನೋದಕ್ಕೆ ಏನರ್ಥ ಅಂದ್ರೆ ಪ್ರಚ್ಯುತೋ ಅಶೇಷ ದೋಷೈ, ಅವನು ಅಚ್ಯುತನೂ ಹೌದು, ಅವನು ಚ್ಯುತನೂ ಹೌದು. ಯಾವುದರಿಂದ ಚ್ಯುತ? ದೋಷಗಳಿಂದ ಚ್ಯುತ. ದೋಷಗಳು ಅವನಲ್ಲಿ ಇಲ್ಲವೇ ಇಲ್ಲ, ಆದ್ರಿಂದ ಅವನು ಅಚ್ಯುತ. ಅಂದ್ರೆ ಅಹಾ ಅಂದ್ರೆ ಏನು? ಆ ಅಂದ್ರೆ ಅಕಾರವಾಚ್ಯ. ಯಾಕೆ ಅಕಾರವಾಚ್ಯ? ಆ ಅಂದ್ರೆ ಇಲ್ಲ ಅಂತ ಅರ್ಥ. ಯಾವುದಿಲ್ಲ, ದೋಷಗಳಿಲ್ಲ, ಆದ್ರಿಂದ ಅಕಾರವಾಚ್ಯನಾಗಿದ್ದಾನೆ. ಆದ್ರಿಂದ ಅವನು ಎಲ್ಲ ದೋಷಗಳಿಂದ ಚ್ಯುತನಾದವನು, ಅಕಾರವಾಚ್ಯನಾದವನು, ಆದ್ರಿಂದ ಅಚ್ಯುತನಾಗಿದ್ದಾನೆ. ಅಚ್ಯುತೋ ಅಶೇಷ ದೋಷೈ, ಯಾವ ದೋಷವೂ ಅವನಲ್ಲಿಲ್ಲ. ಯಾಕೆ? ಸದಾ ಪೂರ್ತಿತ, ಅದು ಪರಿಪೂರ್ಣ. ಅದು ಪರಿಪೂರ್ಣವಾದದ್ರಲ್ಲಿ ದೋಷ ಇದ್ರೆ ಅಪೂರ್ಣ ಆಯ್ತದು. ಅಪೂರ್ಣತೆಯೂ ಒಂದು ದೋಷ, ಆದ್ರಿಂದ ಅದು ಪರಿಪೂರ್ಣ. ಆದ್ದರಿಂದ ಯಾವ ದೋಷವೂ ಇಲ್ಲದ, ದೋಷಗಳು ಇಲ್ಲ, ಆದ್ರಿಂದ ಅಚ್ಯುತ. ಗುಣಗಳಿಂದ ಪರಿಪೂರ್ಣ, ಆದ್ರಿಂದ ಅಚ್ಯುತ. ಪ್ರಚ್ಯುತೋ ಅಶೇಷ ದೋಷೈ ಸದಾ ಪೂರ್ತಿತ, ಎಲ್ಲ ಗುಣಗಳು ತುಂಬಿರುವುದರಿಂದ. ಉಚ್ಯತೆ ಸರ್ವ ವೇದೋರು ವಾದೈರಜಃ, ಆದ್ದರಿಂದಲೇ ಎಲ್ಲ ವೇದಗಳು ಅವನನ್ನೇ ಕೊಂಡಾಡೋದು. ಯಾಕಂದ್ರೆ ಎಲ್ಲಿ ಗುಣ ಇದೆ ಅದನ್ನು ಕೊಂಡಾಡ್ಬೇಕಪ್ಪ. ಬರೀ ದುರ್ಗುಣಗಳ ಬಗ್ಗೆ ಹೊಗಳಿ ಏನ್ ಮಾಡ್ಲಿಕ್ಕಾಗತ್ತೆ? ಏನೋ ಲಾಭ ಇದ್ರೆ ದುರ್ಗುಣ ಇದ್ದವರನ್ನು ನಿಮ್ಮಂಥವರಿಲ್ಲ, ನೀವೇ ಇಂದ್ರ, ನೀವೇ ಚಂದ್ರ ಅಂತ ಹೊಗಳ್ತೇವೆ ತಾತ್ಕಾಲಿಕ ಲಾಭಕ್ಕೋಸ್ಕರ. ಇಲ್ಲದೇ ಇದ್ರೆ ಹೋದ್ಮೇಲೆ ಹೇಳ್ತೇವೆ ಏನೋ ಮಾರಾಯ ಒಂದಿಷ್ಟು ದುಡ್ಡು ಬೇಕಾಗಿತ್ತು, ಅವ್ರನ್ನ ನೀವೇ ಇಂದ್ರ ನೀವೇ ಚಂದ್ರ ಅಂದ್ರು, ಅವರಂಥ ಮುಟ್ಟಾಳ ಯಾರು ಇಲ್ಲ, ಅವ್ರನ್ನೂ ಹೊಗಳಬೇಕಾಯ್ತು ಮನೆ ಹೋಗಿ ಹೇಳ್ತೇವೆ. ಆದರೆ ವಾಸ್ತವಿಕವಾಗಿ ಇರುವ ಗುಣವನ್ನು ಹೊಗಳಿದಾಗ ಆಗೋದಿಲ್ಲ. ವೇದಗಳು ಯಾವುದೂ ಹೀಗೆ ಮುಖಸ್ತುತಿ ಮಾಡುವುದಿಲ್ಲ. ಉಚ್ಯತೆ ಸರ್ವ ವೇದೋರುವಾದೈ, ಸಮಸ್ತ ವೇದಗಳ ಶ್ರೇಷ್ಠವಾದ ವಾದ ಅಂದ್ರು. ಮತ್ತೆ ವೇದದಲ್ಲಿ ಮತ್ತೆ ನಾನು ಹೇಳಿದ್ನಲ್ಲ ಕೆಟ್ಟ ವಾದಗಳೆಲ್ಲ ವೇದದಲ್ಲಿ ಉರುವಾದ
ವೇದದ ಸಹಜವಾದ ಉತ್ಕೃಷ್ಟವಾದ ಅರ್ಥ ಚಿಂತನೆ ಮಾಡುವಾಗ ಆ ರೀತಿ ಅರ್ಥ ಚಿಂತನೆ ಮಾಡತಕ್ಕಂಥ ಮಂದಿ ಅವರ ವಾದ ಚಿಂತನೆಯಲ್ಲಿ ಬರೇ ಭಗವಂತನೇ ಉಚ್ಯತೆ, ಭಗವಂತನ ಸ್ವರೂಪ ಮಾತ್ರವೇ ಅಲ್ಲಿ ಕಾಣ್ತದೆ ಹೊರತು ಇನ್ನೇನೂ ಕಾಣುವುದಿಲ್ಲ ವೇದದಲ್ಲಿ. ಇದು ನಾವು ಸಂಧ್ಯಾ ವಂದನೆಯಲ್ಲಿ ಒಂದು ಶ್ಲೋಕ ಹೇಳ್ತೇವೆ, ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಇದು ಬರೇ ಶ್ಲೋಕ ಅಲ್ಲ, ಇದು ಅನುಸಂಧಾನವಾಗಬೇಕು ಅಂತ ಹೇಳ್ತಾರೆ ಅವರ ಆಚಾರ್ಯ. ವೇದವಾಗಲಿ, ರಾಮಾಯಣ ಆಗಲಿ, ಪುರಾಣ ಆಗಲಿ, ಭಾರತ ಆಗಲಿ, ಅದರ ಆದಿ ಅಂತ ಮಧ್ಯ, ಪ್ರಾರಂಭದಿಂದ ಮಂಗಲ ಶ್ಲೋಕದಿಂದ ಹಿಡಿದು ಸಮಾಪ್ತಿ ಶ್ಲೋಕ ತನಕ ಯಾವ ಶ್ಲೋಕ ನೋಡಿದ್ರು, ಯಾವ ಶಬ್ದ ಓದಿದ್ರು ಸರ್ವತ್ರ ವಿಷ್ಣು ಗೀಯತೆ, ಪ್ರತಿಯೊಂದು ಶಬ್ದವೂ ಭಗವಂತನ ನಾಮವಾಗಿ ಕಾಣಬೇಕು. ವೇದೈಶ್ಚ ಸರ್ವೈರಹಮೇವ ವೇದ್ಯ, ಗೀತೆಯಲ್ಲಿ ಹೇಳಿದ ಎಲ್ಲ ವೇದಗಳು ನನ್ನನ್ನೇ ಹೇಳೋದು, ಬೇರೆ ಯಾರನ್ನು ಹೇಳೋದೇ ಇಲ್ಲ. ವೇದಾಂತ ಕೃತ್, ವೇದಾರ್ಥ ನಿರ್ಣಾಯಕವಾಗಿರತಕ್ಕಂಥ ಗ್ರಂಥವನ್ನು ರಚನೆ ಮಾಡಿದವನು ನಾನು, ಎಲ್ಲ ವೇದಗಳಿಂದ ವಾಚ್ಯನಾದವನು ನಾನು. ಆದರೆ ಇತ್ಯಸ್ಯಾಹ, ಭಾಗವತಲ್ಲಿ ಹೇಳಿದ, ಇತ್ಯಸ್ಯಾಹ ಹೃದಯ ಸಾಕ್ಷಾತ್ ನಾನ್ಯೋ ಮದ್ವೇದ ಕಶ್ಚನ. ಆದರೆ ವೇದದ ನಿಜವಾದ ಅರ್ಥ ನನಗೆ ಬಿಟ್ಟು ಇನ್ನು ಯಾರಿಗೂ ಗೊತ್ತೇ ಆಗಿಲ್ಲ ಇನ್ನು ಪೂರ್ತಿ ಅಂತ. ಎಲ್ಲ ಅರ್ಧಂಬರ್ಧವೇ ತಿಳಿದ್ರು ಹೊರತು ಪೂರ್ತಿಯಾಗಿ ವೇದ ನನ್ನನ್ನೇ ಹೇಳುತ್ತೆ ಎನ್ನುವ ವೇದದ ಪೂರ್ಣ ಅರ್ಥ ನನಗಲ್ಲದೆ ಇನ್ನು ಯಾರಿಗೂ ತಿಳಿದೇ ಇಲ್ಲ ಅಂತ ಹೇಳ್ತಾನೆ. ಅದನ್ನೇ ಗೀತೆಯಲ್ಲಿ ಹೇಳ್ತಾನೆ, ವೇದ ವಿದೇವ ಚಾಹಂ, ನಾನೇ ವೇದವಿತ್ತು, ವೇದದ ನಿಜವಾದ ರಹಸ್ಯವನ್ನ ಪೂರ್ತಿಯಾಗಿ ತಿಳಿದವನು ನಾನೇ, ಉಳಿದವರಿಗೆ ಅದರ ರಹಸ್ಯವೇ ತಿಳಿದಿಲ್ಲ. ಹೀಗೆ ವೇದ ಉರುವಾದ ವೇದದ ಉತ್ಕೃಷ್ಟವಾದಂತಹ ಅರ್ಥ ಚಿಂತನೆ ಮಾಡುವಾಗ ವಾಚ್ಯನಾಗುವನು ಯಾರು ಅಂದ್ರೆ ಉಚ್ಯತೆ ಸರ್ವವೇದೋರ್ವಾದೈ ಅಜಃ, ಹುಟ್ಟು ಸಾವುಗಳಿರದ ಭಗವಂತನೇ ಸಮಸ್ತ ವೇದ ಪ್ರತಿಪಾದ್ಯನಾಗಿದ್ದಾನೆ. ಆದ್ದರಿಂದಲೇ ಸ್ವರ್ಚ್ಯತೆ ಬ್ರಹ್ಮ ರುದ್ರೇಂದ್ರ ಪೂರ್ವೈ ಸದಾ, ಯಾರು ಎಲ್ಲ ವೇದಗಳಿಂದ ಪ್ರತಿಪಾದ್ಯನೋ, ಯಾರು ಎಲ್ಲ ಗುಣಗಳಿಂದ ಭರಿತನೋ, ಯಾರಲ್ಲಿ ಯಾವ ದೋಷಗಳೂ ಇಲ್ಲವೋ ಅವನನ್ನೇ ಅಲ್ಲವೇ ನಾವು ನಿತ್ಯ ಆರಾಧನೆ ಮಾಡಬೇಕು, ಪೂಜೆ ಮಾಡಬೇಕು, ಉಪಾಸನೆ ಮಾಡಬೇಕು, ಅನುಗ್ರಹಕ್ಕೋಸ್ಕರ ಪ್ರಾರ್ಥಿಸಬೇಕು. ಅದರಿಂದ ಸ್ವರ್ಚ್ಯತೆ, ಅವನೇ ಎಲ್ಲರಿಂದಲೂ ಪೂಜಿಸಲ್ಪಡ್ತಾ ಇದ್ದಾನೆ. ಯಾರಿಂದ? ಎಲ್ಲರಿಂದ. ಬ್ರಹ್ಮ ರುದ್ರ ಇಂದ್ರಪೂರ್ವೈಹಿ, ಬ್ರಹ್ಮದೇವರು, ರುದ್ರದೇವರು, ಇಂದ್ರಾದಿ ದೇವತೆಗಳಿಂದ ಹಿಡಿದು ಸಮಸ್ತ ಸಾತ್ವಿಕ ಸಮುದಾಯದಿಂದ ಸದಾ ಪೂಜಿಸಲ್ಪಡ್ತಕ್ಕಂಥ ಆ ತತ್ವ, ಅದನ್ನ ಪ್ರಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡಾನಂ ಪ್ರಣಯಾಮೋ ವಾಸುದೇವಂ ಅಂತ ಅನ್ನತಕ್ಕಂಥ ಪದ್ಯದ ಜೊತೆಗೆ ಇವತ್ತಿನ ದ್ವಾದಶ ಸ್ತೋತ್ರ ಮಾಲಿಕೆಯ ಈ ಚಿಂತನೆಯನ್ನು ಮುಗಿಸೋಣ. ಇನ್ನು ಉಳಿದಿರತಕ್ಕಂಥದ್ದು ಪದ್ಯಗಳನ್ನು ನಾಳೆ ಬೆಳಿಗ್ಗೆ, ಈ 8 ಪದ್ಯಗಳಾಯ್ತು ಈಗ ಒಟ್ಟಿಗೆ, ಇನ್ನು 4 ಪದ್ಯಗಳಿವೆ, ಅಲ್ಲಿಗೆ ಈ ಸ್ತೋತ್ರ ಮುಗಿಯುತ್ತೆ. ಆ 4 ಪದ್ಯಗಳನ್ನು ನಾಳೆ ಬೆಳಿಗ್ಗೆ ಫಲಸ್ತುತಿ ಕೊನೆಗೆ ಕೊಲಫೋನ್ ಸೇರಿ 4 ಇರೋದು, 3 ಸ್ತೋತ್ರದ 3 ಪದ್ಯಗಳು ಮತ್ತು 1 ಕೊಲಫೋನ್ ಸೇರಿ 4 ಪದ್ಯಗಳು, ಅದನ್ನು ನಾಳೆ ದಿವಸ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ.